इह चेद वेदिदाता सत्यमस्ति। इह चेद वेदिदाता सत्यमस्ति। ना चेदि वेदिन महति विनाश्तिति। ना चेदि वेदिन महति विनाश्तिति। इह चेद शकदं प्रकाशस्य। इह चेद शकदं प्रकाशस्य प्राक् शरीरस्य विश्रशः। प्राक् शरीरस्य विश्रशः। तत सर्गेषु लोकेषु शरीरद्वय कल्पते। शरीरद्वय कल्पते। ಆ ನೀಂಡ ಅಂಡ ಸರಾಸರವ ಕಾತು ಬಂದು ಒಂದು ಅಣುನೋಗಿಯು ವ್ಯಾಪಿಸಿದ್ದು ಅವ್ವೆಲಾಗ ಅವ್ವಯಾಯಿ ಒಂದೊಂದು ಉರವನುಗಿಯೋ ಉಣರ್ವಾ ಇಬ್ಬ ಉತ್ತಮ ದೇವಿ ಅವ್ವೆ ಎನ್ನವ್ವೆ ನಂಗವ್ವೆ ಕಾಡೆತ್ತೆಯ ಪೂರ್ಣ ಉಣರ್ವದೋಗೆ ಒಂದೊಂದು ಎರದೇನೋಗಿ ನಿರಂತರವಾಗಿ ಕೂಡಿಪ್ಪ ಈಶ್ವರ ಅಪ್ಪ ಹಿರಿಯೋಡೆಯನ ಪೂರ್ಣ ಅರುಳದೋಗೆ ಗಮನ ಉರುವವ ಅನ್ಬಿನ್ ಬಡಿವವ ನೀರಗರೀಮೆ ಪ್ರಣವಿಗಿರಿನೊಗೆ ಬಡಗುರು ಕೊಲಾಂಬ ದೇವರು ಕೊಲನೊಗೆ ಈ ಕುಂದ ಸೀಮೆನ ಹುಟ್ಟಿನಿಪ್ಪ ಇಲ್ಲಿ ಕುಳಿದಿನಿಪ್ಪ ಎಲ್ಲಾ ದೇವ ಪೆರವಿಗೂ ಸಾಯಿನ ಸರ್ವಜೀವ ನಮಸ್ಕಾರ. ಅಪ್ಪರ ಸಂತೋಷವಾಡದೆ ನಿಂಗೆಲ್ಲ ನೋಡುದು. ಅಪ್ಪರ ಸಂತೋಷವಾಡದೆ ಕಾಡೆ ಎತ್ತಿಯ ಮಕ್ಕವ ಒಂದೆಡೆಯಾಗಿ ನೋಡುದು. ಅಪ್ಪರ ಸಂತೋಷವಾಡದೆ ಇನ್ನು ಕುಂದ ಸೀಮೆಯ ಮಗಿಮೆಯ ಅದೇ ಪಿರ್ಕಾಲವ ನೆಂಚಿನೊಡನೆ ಈ ಸೀಮೆಯೇ ಮಾರಿತಟ್ರ ಅದನ್ನ ನೆಂಚುನೆ ಈಗವೇ ಸಂತೋಷವಾಗಿದೆ. ನಂಗೆ ಎಲ್ಲಾಗೂ ಒಂದು ಕಾಲಘಟ್ಟನೋಗೆ ಒಂದು ಗೆವನ ಬಂದುನೇ ಆಡದೆ ஒரு குதுவுண்டா ಈ ಬೆರಗಿನೊಗೆ ಏಸು ಇನಗಟ್ಟ ಏಸು ಕಾಲ ಬಾಳ್ದುದರಿಯೋ ನಂಗೆ ಅಡಿக்கடி ಹೇಗೋ ವಿಷಯನ ಅಂದ್ರೆ ನಾ ಇದನ್ನು ಮಾಡಿದೆ, ನಾ ಅದನ್ನು ಮಾಡಿದೆ, ನಾ ಒರುಕುದಿದ್ದು ಈ ಕೆಲಸ ಮಾಡಿದೆ, ನಾ ತಿಂದೆ ಕುಡಿತೆ ಒರಗಿದೆ, ತೋಟ ಕೆಲಸಗಿದೆ, ಸೊಪ್ಪು ಕೂದೆ, ಹೊಲ ಮನೆ ಮಾಡಿದೆ, ಮನೆ ಕೆಲಸ ಮಾಡಿದೆ, ನಾ ಏನೇ ಇದ್ದ. ಆಗಾಗ ನಂಗೆ ಒಡಮಗ ಈ ಮೈಯಿಗೆ ಹರಸ ಇಲ್ಲದಪ್ಪನೇ ನಂಗೆ ಗೆವನ ಬಂದರ ಹೂವಿ ಮೈಯಿಂದ ಒಂದು ಅಡದೆದಗ ಈ ಒಡಮಗ ಸಂಕಟದಗ ಒಂದು ವೈದ್ಯರ ಸಾರ ಒಪ್ಪದಗ ಇಲ್ಲ ಅದು ತಗೊಂಡಂಗೆ ಮದ್ದು ಮಾತ್ರೆಯ ಎತ್ತುದಗ ಅದಂದು ಅದೇ ಸಮಯನೋಗೆ ನಂಗ ಇದ್ರ ನೋಡಾದ ನಡೆಯಾದಲಿಯೂ ದುಃಖ ಬಂದರ. ಆ ಎದುರು ನೋಡಾದ ನಡೆಯಾದ ಕಾರಣವೇ ಏನಂದ್ರೆ ಇದೋ ಒಂದು ಇದ್ರ ನೋಡಿತಿದ್ದ ಆಸೆ ಅಡದೆ, ಆಸೆ ಅಡುವಡಿ ಎಲ್ಲ ದುಃಖ ಅಡದೆ ಅಂತ ಭೇದವೇ ಆಗ ಇದೋ ಒಂದು ಕಾಲಘಟ್ಟದೊಳಗೆ ಈ ಮಾಯೆ ಲೋಕದೊಳಗೆ ಈ ಮಧ್ಯ ಲೋಕದೊಳಗೆ ನಂಗೆಲ್ಲಾವೇ ಈ ಶರೀರ ಎತ್ತಿ ಬಂದಾಗಿಂದ ಅವಳು ಒಂದು ವಿಷಯ ಭೇದ ಬಂದುನೇ ಆಡುವ ವಿಷಯ ನಾ ಅದನ್ನ ಕಡಂದು ನಂಗ ಇನ್ನೊಂದು ವಿಷಯವು ಬಂದು ನಾಡದೆ ಎನ್ನುವುದು ಇದು ಗೊತ್ತಾ. ಕೀನೋಪನಿಷತ್ತಿನೊಗೆಯೋ ಕಥೋಪನಿಷತ್ತಿನೊಗೆಯೋ ಪಪ್ಪ ವಾಕ್ಯ ಇದರತ್ತ ಏನು ಈಗ ಚೇದ ವೇದಿದಾತ ಸತ್ಯಮಸ್ತಿ ನಾ ಚೇದಿನ ವೇದಿನ ಮಹತಿ ವಿನಾಸ್ತುತಿ. ಕೀನೋಪನಿಷತ್ತಿನ ಪಪ್ಪ ಈ ವಾಕ್ಯಕ್ಕೆ ಅರ್ಥ ಏನಂದ್ರೆ 84 ಲಕ್ಷ ಪಿರವಿ ಎತ್ತಿ ಈ ಮನುಷ್ಯ ಪಿರವಿ ಸಿಕ್ಕಿತ್ತಡದೆ ಆ ಮನುಷ್ಯ ಪಿರವಿನೊಗೆ ಉಯರ್ದ ಕುಲವಾಡುವ ಈ ಬಡವರು ಕುಲನಗೆ ಹುಟ್ಟುವ ಪುಣ್ಯವು ಭಾಗ್ಯವು ಸಿಕ್ಕಿತ್ತಡದೆ ಅದನೋಗಿಯೂ ಅವ್ವೆಲ್ಲ ಎತ್ತೆಯ ಬೇಡುವ ಒಂದು ಭಾಗ್ಯ ಒಲಗನೇ ಇಲ್ಲದೆ ನೀಲಗಿರಿ ಮಕ್ಕಳಿಗೆ ಸಿಕ್ಕಿತ್ತಡದೆ ಅಲ್ಲ ಇದ್ದಲೆಯೋ ಅರಿಯಾಮೆಯೂ ಅಡದೆ ಇಲ್ಲಿಂದ ಒಲಗನ ಎಲ್ಲ ಅಡಿಯೂ ಅರಿಯಾಮೆ ಸೂಳ್ದು ತಡದೆ 3 ವಿಧವ ಗುಣನೊಗೆ ಮಾಯೆ ಒಂದು ಎತ್ತೆ ಕೂಡ ಮಾಯಿನ ಕನ್ಯೆ ಮಗಮಾಯಿ ಎಲ್ಲ ಸೂಳ್ದು ತಡದೆ ಆ ಮಾಯಿ ಸೂಳ್ಕದಾಗಪಟ್ಟದು ಕಡೇಸಿಗ ನಾ ಇದನ್ನು ಮಾಡಿದೆ ಅದನ್ನು ಮಾಡಿದೆ ನಾ ದೇವರ ಮಾಡತ್ತವರ ಈ ನಾಗ ಮೂಲ ಏನ ಈ ನಾಮದು ಇಲ್ಲಿದ್ದು ಬಂತು ಏನ ಈ ಶಕ್ತಿ ದಾರ ತಂದರು ಈ ಒಡಂಬ ದಾರ ಏನ ಏಕಿದ್ದಾರೆ ನಾ ಏನು ಮಾಡುದಡದೆ ನಾ ಬಂದ ಜೋಲಿ ಏನ ಮಾಡಿ ನಿಮ್ಮ ಜೋಲಿ ಏನ ನಾ ಏನಗಾಗಿ ಭೂಲೋಕ ಬಂದೆ ಅತ್ತಂಬ ಈ ತಮಾಕೆ ಕೇಳ್ವಿ ಕೇತುನೇ ಬರೆ
ಅದು ಒಂದು ಜನನಿಗೆ ಅದುಗಾಗಿ ಹೇಗೆ ನಿಮ್ಮನೆ ಒಂದು ತಿಳಿವು ಸಿಕ್ಕಿರ. ಆ ತಿಳಿವು ಏನಂದ್ರೆ ಈ ಕೀನ ಉಪನಿಷತ್ತಿನ ಪಾಪ ಇದು ಹಾಕಿತ್ತು. ಓ ಮನುಷ್ಯ ಪಿರವಿಯೇ 84 ಲಕ್ಷ ಜೀವರಾಶಿ ತಾಂಡಿ ಈ ಮನುಷ್ಯ ಪಿರವಿ ಸಿಕ್ಕಿತಡದೆ. ಈ ಮನುಷ್ಯ ಪಿರವಿ ದೇವರನ್ನ ಉಣರುವುದಾಗಿ, ತುಂಬಿದ ಗಮನವಾಗಿ ಇಪ್ಪುದಾಗಿ, ಎಲ್ಲಾರಿಗೆ ದೇವರ ನೋಡುದಾಗಿ, ಇದನ್ನ ಮಟ್ಟು ನೋಡಾದೆ ನಾ ಎನ್ನುವುದು ಏನೋ ಒಂದು ಸೇಲ್ ಮಾಡ್ಲೆ ತಿರುಗಿ ಕರ್ಮ ಸುಳಚಿಗೆ ಸಿಕ್ಕಿ ಜನನಂ ಮರಣಂ ಎಂದಿಗೆ ಹುಟ್ಟುದು ಸಾಗುದು. ಈ ಆತ್ಮಾಗ ಅಳಿವಿಲ್ಲ, ಅಲ್ಲಿ ಒಡಂಬು ಹುಟ್ರ ಸತ್ತರ ನೀರಟ್ಟಿಟ್ಟು ಬಟ್ಟೆಯ ಮಾತಿದಂಗೆ ಈ ಆತ್ಮ ಓದು ಪಿರವಿನಗಿಯೋ ಪಾಪ ಪುಣ್ಯ ಕಣಕ ತವದಂಗೆ ಪಿರವಿ ಎತ್ತುವ ನೆಲೆ ಬಂದುಟ್ರ ತಿರುಗಿ ಪಿರವಿ ಎತ್ತಿನೇ ಇದ್ದಿಲ್ಲ. ಆದರೂ ಇದೋ ಒಂದು ಕಾಲನೊಗೆ ಈ ಒಂದು ವಿಷಯ ಉಣರ್ದೇ ತಾಪದು. ಅಲ್ಲಿ ಈಗವೇ ಅದನ್ನ ವಾಯ್ಪಾಡುನೆ ಈ ಮನುಷ್ಯ ಪಿರಿವಿ ಆರಾಧರಿವಿ ಸಿಕ್ಕಿತಡದೆ, ಉಯರ್ந்த ಪಿರಿವಿ ಅದು ಉಯರ್ந்த ಕೊಲನ ಹುಟ್ಟುವ ಬಾಕಿ ಸಿಕ್ಕಿತಡದೆ, ದವ ತುಂಬಿದ ಕೊಲನ ಹುಟ್ಟುವ ಬಾಕಿ ಸಿಕ್ಕಿತಡದೆ. ಈಗ ಉಣರಾಗಲೇ ಹೇಗೋ ನೀವು ಉಣರ್ದರೆ ಅದಂತೂ ಕಿಟ್ಟತಟ್ಟ ಕೀನೋಪನಿಷತ್ ಎಂಬುದು ಸತ್ಯಯುಗ ತ್ರೇತಾಯುಗನಿಗೆ ಅವು ವೇದನ ಅರ್ಥದ ವೇದಾಂತ, ಆ ವೇದಾಂತ ಅಂತ ಬಂದಂತ ಉಪನಿಷತ್ತುಗಳು ಎಂದೋ ಈ ಸತ್ಯಯುಗನಿಗೆ ಈ ಕೀನೋಪನಿಷತ್ತಿನ ವಾಕ್ಯವ ಮಹಾನ್ಗಳು ಏಟೋಯ್ತು. ಆ ಅಪ್ಪೇರ್ಪಟ್ಟ ವಾಕ್ಯದ ಅರ್ಥ ಏನ? ಓ ಮನಿದ ಪಿರಿವಿಯೇ, ಈಗ ನೀ ಆರಾಧರಿವಿ ಇದೆಲ್ಲ ವಿಷ ಪಿರಿವಿಯೆಲ್ಲ ಕಡಂತಿಗೆ ಬಂತಿದೆ. ಈಗ ನೀ ಅದನ್ನು ಉಣರ್ಲೇದ್ರೆ ತಿರುಗಿ ನಿನ್ನ வாழ்க்கை ಈಗಿದೆ ಮಕಡ ತಿರುಗಿ ಮಿರಗ ಪಿರಿವಿ ಒಬ್ಬ ಕಾಲಘಟ್ಟ ಬಂದುಟ್ರ ಈ ಸುಳರ್ಚಿನೊಗೆ ಇದೆಲ್ಲವ ಕಡದುತ್ತ ನೀ ಬಂದೆ. ಈಗ ಛೇದ ಶಕರ್ ಪ್ರಕಾರಶ್ಯ ಪ್ರಾಕ ಶರೀರಶ್ಯ ವಿಶ್ರಸಃ. ಬೇರ್ಪಟ್ಟ ಮನಿದ ಉಡಂಬು ಸಿಕ್ಕಿ ತಡದಾಗ, ಆರಾವದರಿವು ಸಿಕ್ಕಿ ತಡದಾಗ, ಒಂದು ವೇಳೆ ಇದನ್ನ ನೀವು ಒಳ್ಳೆಗ பயன்படுத்த ಆದಲೆ, ಇದು ಎತ್ತು ಹೆಂಗಿರಾಂದು ಪುರಜಾದಲೆ, ಎಣ್ಣವ ಸುತ್ತ ಮಾಡಾದಲೆ, ವಾರ್ತೆಯ ತಿಳಿವು ಮಾಡಾದಲೆ, ಸೈಯೆಲ್ಲ ದೇವರಿಗ ಸಮರ್ಪಣೆ ಮಾಡಾದಲೆ, ತಿರುಗಿ ಪಿರವಿ ಎತ್ತುವ ಕಟ್ಟಾಯಿಗ ಬಂದುಬ್ಲೆ. ಆ ಪಿರವಿನೂ ನಿನಗ ಅರಿಯಾಮಿನವಿದ್ದು ಏದಾದ್ರು ತಪ್ಪು ಮಾಡ್ನೆ ತಿರುಗಿ ಮಿರಗ ಪಿರಿಗೆಯು ಒಬ್ಬ ಆ ಭಾಗ್ಯ ಸಿಕ್ಕಿಟ್ರಾಗದೆ. ಶರೀರತ್ವಯ ಕಲ್ಪತೆ ತತಸರ್ಗೇಶು ಲೋಕೇಶು. ಈ ಸುಳರ್ಚಿಯ ತಾಟಿತೆಗೆ ಬಂದುತ್ತಿದ್ದ ಫಲ ಪಿರವಿ ಒಂದರಿವು ಜೀವರಾಶಿ, ಎರಡರಿವು ಜೀವರಾಶಿ, ಹರಿದು ನೋಪುದು, ಹಳ್ಳನೋ ಇಪ್ಪದು, ಪರದು ನೋಪುದು, ಕಾಡು ವನದಾಗಿಪ್ಪುದು, ಆ ಮಿರಗ ಆ ಒಡಂಬೆಲ್ಲವ ತಾಂಡಿತ ಈ ಆತ್ಮ ಈ ಬೇರ್ಪಟ್ಟ ಮನಿದ ಒಡಂಬು ಸಿಕ್ಕಿತಡದೆ, ದೇವರ ಮಾಕ ಒಂದು ವಡಿವ ಸಿಕ್ಕಿತಡದೆ, ದೇವರನ್ನ ವಡಿವೇ ಸಿಕ್ಕಿತಡದೆ. ಈ ಹೋಗಾಸಡುವ ಪರಮಾತ್ಮವ ನೀವು ಜೀವಾತ್ಮ ಉಣರ್ಲೆಂದರೆ ಅರಿಯಾಮೆನಾಗ ನೀ ಮಾಡುವ ಸಯಲೊಂದ ತಿರುಗಿ ಪಿರವಿ ತಿಂದರೆ ಆ ಪಿರವಿನೊಗೆ ಮನುಷ್ಯ ಪಿರವಿ ಸಿಕ್ಕಿಲ್ಲ ಸರಿ. ಒಂದು ವೇಳೆ ನಿನ್ನ ಕವ ಅಪ್ಪರ ಕಮ್ಮಿಯಾಗಿ ಮಿರಗ ಪಿರವಿ ಸಿಕ್ಕುವ ಆ ವಾಯ್ಪು ಸಿಕ್ಕಿಬಿಳೆ. ಇದು ಬೇರ್ಪಟ್ಟ ಒಂದು ದುರ್ಭಾಗ್ಯ ಅದೊಂದು ಕಥೋಪನಿಷತ್ತಿಗೆ ಹಿಂದೆಲ್ಲಾವೇ ಅದಂತ ಅರಬಹುದು. ನಂಗೆ ಹೊರ್ಕುದು ಒಂದ ನಾ ಅದನ್ನು ಮಾಡಿದೆ ಇದನ್ನು ಮಾಡಿದೆ ಅಂತ ಅರುವುದು ಎರಡು ವಿಷಯ ಒಡಮನ ನಡೆದಾರ. ಒಂದೇನಂದ್ರೆ ಇಂದು ಇಲ್ಲಿಯ ಸರ್ವಜೀವ ಸೇವಾಮಯ್ಯವ ಸ್ವಾಮಿಯ ಓಪನ್ ಮಾಡಿದ್ದಾರ. ಆ ತೆರಪು ಬೀಳ ಅಲ್ಲಿಗ ಹಿಂಗ ಕುಂದಸಿನ ಓದ ಹಟ್ಟಿಯಿಂದ ದೇವ ಪಿರವಿ ಎಲ್ಲ ಬಂತಿದ್ದಿ. ನಾ ಇಲ್ಲಿ ಒಪ್ಪುದಾಗ ಒಂದು ಎಣ್ಣೆ ಬಂತಡದೆ, ಆ ಎಣ್ಣೆ ಆಗಪಟ್ಟಂತ ನಿಂಗ ಸೇಲ್ಪಡಿತಿ. ಈ ಇಂದು ಮುಗುರ್ತ ಜನನಾಗಿಯೋ ಈ ಮಂಜು ಸೀಮೆ ಸರಿಗಾದನೆಯೋ ಇಲ್ಲಿ ಒಪ್ಪುದು, ಸ್ವಾಮಿಯ ಸೊರ್ಪಡಿ ಕೇಪುದು, ಭಜನೆಗೆ ಓರ್ಡುದು, ನಂಗಮ್ಮ ಕೋರ್ಚಿದಾರೆದಾಗ ಅದಂದು ಉಡರ್ಮೋಡ ಬಂತಿದ್ದಿ. ಇದುಗ ಅರುದು ನಡುವ ವಿಷಯ, ಅದ ಅರದ ನಡುವ ವಿಷಯ ಅಂಬುದು ತಿಂಬುದು, ಕುಡುಪುದು, ಒರುಗುದು, ಆ ಇನಪೆರುಕ ಮಾಡುದು ಇದೆಲ್ಲವೇ ನಂಗ ಅರುದು ಸುಯ ನೆನಬೋಡ ನಡುವ ವಿಷಯ. ಸುಯ ನೆನವಿಲ್ಲದ ನಡುವ ವಿಷಯ ಈ ಒಡಂಬು ಈ ಪೇರ್ಪಟ್ಟ ದೇವ್ರ ತಂದ ಗುಡಿನೋಗೆ ಕಾಯವೇ ಕೈಲಾಸ ಅಂದಾಗ ಈ ಪೇರ್ಪಟ್ಟ ಕ್ಷೇತ್ರದೋಗೆ ಅರಿಯಾದ ನಡುವಿನ ವಿಷಯ ಏನಂತಾರ, ನಂಗೆ ತಿಂದ ಕುಡುತ್ತ ಒರಿಗಿದ ಅದನ್ನ ತಾಂಡಿ ರಕ್ತ ಓಟ ಓಡಿನೇ ಅಡದೆ, ಇರುಗ ಶಕ್ತಿ ಮಚ್ಚೆ ಸೇದನೆ ಅಡದೆ, ಹೋಗಸ ಇರದೇ ತುಡಿಪು ಲಪ್ಪು ಟಪ್ಪೊಂದು ಊದನೆ ಅಡದೆ, ನಂಗೆ ಏನೋ ತಿನ್ನ ಅದೆಲ್ಲ ಜೀರ್ಣ ಆಗಿ ಎಲ್ಲಾ ಜೋಲಿಯೂ ಮಾಡಿನೂ ಅಡದೆ, ಒவ்வೊಂದು ಅಣುವು ಸತ್ತು ಹುಟ್ಟಿನೂ ಅಡದೆ. ಇದೆಲ್ಲ ಅರುದರಿಯಾದೇ ನಡೆದೆ. ಆಗ ಎರಡು ವಿಷಯ, ಒಂದು ಅರುದು ನಡುವುದು, ನಂಗ ನಾ ತಿಂದೆ ಕೊಡುತ್ತೆ ದೇವುದು, ಇನ್ನೊಂದು ಅರಿಯಾಗಿಯೇ ಒಡಂಬಗೋಸು ಈಸದ ವಿಷಯ ನಡೆದೆ. ಆಗ ಆಳವ ಸುಯ ಪರಿಶೀಲನೆ ಮಾಡಿ, ಸುಯ ವಿಚಾರ ಮಾಡಿ ಇದೆಲ್ಲ ದಾರ ಮಾಡಿ ಯಾರ ಅದನ್ನ ನನಗೆ ಕೇಳ್ತಿಲ್ಲ. ಹೋಗಾಸಿದ್ದು ದಡಗಿಯು ಎತ್ತೆ ವ್ಯಾಪಿಸಿದ್ದೇವೆ, ಎತ್ತೆ ವ್ಯಾಪಿಸಿದ್ದು
ಹಿರಿಯೋಡೆ ಎಂದು ನಂಗೆ ಏಕಿದ್ದಾರೆ. ಆಗ ನಂಗೆ ಬೈದ್ರೆ ಅಯ್ಯನೂ ಎತ್ತೆಯೂ ಶಿವನೂ ಶಕ್ತಿಯೂ ಇಲ್ಲಿ ಹೋಗಾಸಿದ್ದು ಏಕಿದ್ದಾರೆ ಅಂದ್ರೆ ಈ ಒಡಂಬ ಎತ್ತ ನಂಗೆ ಬೀಪುದು, ಗುಡಿ ಮಾಕ ನಂಗೆ ಬೀಪುದು, ಈ ಒಡಂಬ ನಂಗೆ ಎತ್ತ ಪಾದುಗಾಪು ಮಾಡುದು. ಈ ಒಡಂಬು ನಿರಂತರ ಅಲ್ಲ, ಅದೊಂದು ಜನ ಈ ಮಾಯದ ಕಟ್ಟೆ ಮಣ್ಣು ಹೋಯಿಸಿ ಎದುಕ್ಟ್ರ, ಶಿವ ಕೊಟ್ಟ ಶಿವಲು ಶಿವಪಾದ ಹೋಯಿಸಿ ಎದುಕ್ಟ್ರ. ಆದ್ರೆ ಅದು ಮೊದಲು ಆ ಶಿವಲ ಈ ಮಾಯದ ಕಟ್ಟೆ ಮೂಲಿಯವ ಎತ್ತ ಉಣರ್ದು ಆ ಉಣರ್ದಂತ ನನಗೆ ಪಿರವಿಯೇ ಇಲ್ಲದ ಎಡೆ ಸಿಕ್ಕಿರ. ಆ ಶಿವಪಾದಗ ಎಂದು ನಿರಂತರವಾದ ಎಡೆ ಸಿಕ್ಕಿರ, ವೈರುಂಡರಿಗೆ ನಿರಂತರವಾದ ಪ್ರಾಪ್ತ ಸಿಕ್ಕಿರ. ಆಗ ಇದೇ ಅಂತ ಎಲ್ಲಾರು ನಡೆದಾಗ, ಎಲ್ಲಾ ಜೀವರಾಶಿ ನಡೆದಾಗ ಏಕೆ ಎನಗ ಇನ್ನೊಬ್ಬರ ಮೇಲೆ ನೆರುಪು ಬಂದಿತ್ತು. ಏಕ ಎನ್ನುವುದು ಒಂದು ಪಟ್ಟದಲ್ಲಿ ಬಂತು. ಏಕ ನಾನ್ ಇದ್ದೆ, ನಾವೇ ನಾ ಅಲ್ಲದಾಗ ಅತ್ತಂಬ ಬುರಿದ ಪಪ್ಪನತ ಆಣ್ಮೀಗರ ಮೊದಲು ಪಡಿ ನಂಗ ಭಕ್ತಿ ಮಾರ್ಗ ತಾಂಡಿ ಜ್ಞಾನ ಮಾರ್ಗ ಬನ್ನ. ಈ ಭಕ್ತಿ ಎಲ್ಲ ಮಾಡೋದೇನ ಅದಂದ್ರೆ ಆ ಜ್ಞಾನ ಮಾರ್ಗ ಬಂದು ಆ ಜ್ಞಾನ ಕರ್ಮವ ಸೈಯೆಲ್ಲ ಮಾಡಿ ಒಂದೊಂದು ಜೋಲಿಯು ದೇವೃತ ಎಳಗೋಸಿದ್ದು ಮಾಡಿದ್ದಾರೆ. ಅದೇ ಮಾತು ಎಲ್ಲಾಗೋಸು ದೇವೃತ ಇದ್ದಾರೆ. ಆ ಮುಡೂ ಸಮರ್ಪಣ ಭಾವನೋಗೆ ನನ್ನ ವಾದಂತ ನಾ ಎನ್ನುದುಂಬ ಪಟ್ಟದಲ್ಲಿ ಓರ, ನಾಬುದು ಅಹಂಕಾರ ಎನ್ನುದುಂಬ ಮಮಕಾರ, ಅದು ಎರಡು ಓಲೆ. ಆ ಎರಡನ್ನ ತಾಂಡಿ ನಂಗೆ ಸೇವೆ ಪರೋಪಕಾರ ಮಾಡ ಸಾಕ್ಷಾತ್ಕಾರ ಆತ್ಮನಿಗೆ ನಂಗೆ ಅಡಚಿಸ್ಬಿಡಿದ್ರ. ಇಬ್ಬನಿಯೇ ಮೋಕ್ಷ ಸಿಕ್ಕಿರ, ಜೀವ ಮುಕ್ತನಿಗೆ ಸಿಕ್ಕಿರ, ತಿರಗಿ ಒದಗಿಂದಾಡು ನಿರಂತರವಾದ ಮುಕ್ತಿಯು ಸಿಕ್ಕಿರ. ಇದರಿಂದ ಕೀನೋಪನಿಷತ್ತು ಕಥೋಪನಿಷತ್ತು ಇರ. ಆಗ ಈ ಬೇರ್ಪಟ್ಟ ಭಾಗ್ಯ ಈ ವಾಯ್ಪ ನಂಗೆ ಇದಕ್ಕೆ ಕೈಲ ಬೆಣ್ಣೆ வெச்சிட்டு நெய் கலையறாங்க. பேர்பட்ட பாக்கியா, பேர்பட்ட ಒಂದು ಪುಣ್ಯವ ನಂಗೆ ಉಣರದು ಮುಡಿವಿಲೆ ಅರಿಯಾಮಿರಗ ಮಾಯೆ ನಂಗೆ 3 ಗುಣ ಆಗಪಟ್ಟದು, ರಜೋಗುಣ ತಮೋಗುಣ ಸತ್ವಗುಣ ಆಗಪಟ್ಟದು. ನಂಗವ ನಾನು ಈ ಒಡಂಬವೇ ಅಡೆಯಾಳಪಡಿಸಿ ನಡೆದೆ. ಈ ಒಡಂಬು ನಿರಂತರವಾದಲ್ಲ. ಆದ್ರೆ ಈ ನಿರಂತರವಿல்லாದ ಈ ಒಡಂಬ ಮೂಲಿವ ನಿರಂತರವ ಹೋಗಾಸು ಪರಮಾತ್ಮ ಈ ಮೂಲಿವ ಬಂದ ಜೀವಾತ್ಮ ಆಡದೆ ಅದುತ್ತ ನಂಗೆ ಏಕಿ ನಡೆದೆ. ಆಗ ಅದನ್ನ ಉಣರ್ದು ನನಗಿನ್ನು ಪಿರವಿಲ್ಲಾದ ನೆಲೆಯಾಯಿ ಅನೆಗಟ್ಟ ಎಲ್ಲಾವೇ ದೇವರು ತಾಂದು ತುಂಬಿದ ಗಮನ ಒಬ್ಬೊಬ್ಬಗ ನಂಗೆ ಪಣಿಬಿಡಿಯೋಡ ಸೇವೆ ಮಾಡಿ ಎಲ್ಲಾವೇ ದೇವರಿಗೆ ಸಮರ್ಪಣೆ ಮಾಡಿ ನಾಪದು ಒಂದಿಲ್ಲ ಎನ್ನುದುಂಬುದು ಒಂದಿಲ್ಲ ಎಲ್ಲಾವೇ ನಾಪದು ಒಂದಿಲ್ಲ ಎಲ್ಲಾವೇ ತಾತ ಎನ್ನುದುಂಬುದು ಒಂದಿಲ್ಲ ಎಲ್ಲಾವೇ ತಂದ ಆ ಉಣರ್ಮನ ಇಬ್ಬನತ್ತ ನನಗೆ ಪಡಿ ಆನ ಪಟ್ಟುದಲು ಈ ಪಟ್ಟುದಲು ಒಂದು ಪಪ್ಪ ಅಹಂಕಾರವು, ಅಹಂಕಾರ ಅಂದ್ರೆ ಪಪ್ಪ ಆಸೆಯು, ಆ ಆಸೆ ನೆರವೇರಿಗಳ ಪಪ್ಪ ಬೇರಾಸೆಯು, ಆಸೆ ನೆರವೇರಾದ್ರೆ ಪಪ್ಪ ಕೋಪವು. ಇದೆಲ್ಲ ವಿನಾಶ ಆಗಿ ನನಗೆ ಒಳ್ಳೆ ದೈವನಿಲ್ಲ ಸಿಕ್ಕಿರ. ದೈವನಿಲ್ಲ ಅಂದ್ರೆ ನಾನು ತುಂಬಿದ ಗಮನ ಇದ್ದ ದೈವನಿಲ್ಲ. ಗವತ ಶಿವತ ಗವ, ಆ ಗಮನ ಅಡೆಯಾಳವಾದ ನಂಗೆ ಸೇವೆ ಮಾಡುದು. ಗಮ ಆಗುದು ಗುರು ಬೇರೆ ತೋರಿಸಲಿಯೋ ಮನಸ್ಸನ್ನು ತುಂಬಿದ ಅಟ್ಲಿಯೂ ಪತ್ತ ಅದನ್ನ ಸೇಲ್ ಮಾಡ್ನೆ. ಅದು ಸೇವೆಯ ಒಂದು ಸೇಲ ಮಾರ್ನತ್ತ ಆ ಅಂದು ಸೇಲ ಮಾರ್ನೆ, ಅದು ಸೇವೆಯ ಮಾರ್ಗ. ಅದುಗಾಯ್ತ ಈ ಸಲ ಸೇವೆ ಮಯ್ಯವ ಇಲ್ಲಿ ಮಟ್ಟಲ್ಲ ಎಲ್ಲಾ ಎಡೆಯುವು ಇದ್ದು ಬಾಳ್ದು ಮಳಿಗಾಟಿಯ ಇಬ್ಬರುಗಾಯ್ತಾ ಒಮ್ಮೊಂದು ಅವತಾರವೂ ಬಂದು ಅದು ಉಣರ್ತೀರ. ನಿಂಗವೂ ದೇವೃತ, ನಿಂಗವೂ ದೇವೃತ, ನಿಂಗವೂ ದೇವೃತ ಎಂದು ಈ ದೊಸಿಕಲ ಅದೆಲ್ಲ ಏನಿವ ವಿಷಯ ಅಂದ್ರೆ ಬಡಗುರು ಕೊಲ ಅಂಬುದು ದೇವರ ಕೊಲ. ಎಲ್ಲಾಗೂ ಒಂದು ವಾಸನೆ ಅದು ಹೆಂಗವ ಅರ್ಧೇ ಸೊಮ್ಮಿ ಆದ ಎತ್ತರಿಯೋ ದೇವ್ರ ಕೊಲ ಅಂಬುದಾಗ ಈ ಕಾಲೊಳಗೆ ಎಲ್ಲಾನು ಒಂದೊಂದು ವಿಷಯವಾಗಿ ಏನ್ಬೇಕು ಅಂದ್ರೆ ಒಂದು ಮದ್ದಿಸಲ ಸಿದ್ಧಿ ಎಕ್ಸ್ಪೈರಿ ಡೇಟ್ ನೋಡೋಣ. ಅದು ಎಲ್ಲ ಮುಂದಾಡಿ ಅದು ರಿಸರ್ಚ್ ನಾಗೆಲ್ಲ ಬಯಲ್ಪಡಿಸಿ ಎಲ್ಲಾ ವಿಧವಾದ ಸೋದನೆ ಕೆಟ್ಟವು ಕಡದು ಬಂತಡಗೆ ನೋಡೋಣ. ಎಲ್ಲಾಗೂ ಈ ಕಾಲನಾಗ ಒಂದು ಆಧಾರ ಬಗ್ಗೆ ಅಂತನ ತಮ್ಮ ಒಳ್ಳೆ ಓದಿರಿಯ ಅಂತಂದ್ರೆ ಒಳ್ಳೆ ಓದಿನ ನಮ್ದು ಏನರ್ಥ, ಒಳ್ಳೆ ಮಾರ್ಕಿಸಿದ್ರೆ ಒಳ್ಳೆಗ ಕೂಸು ಓದಿರ, ಆ ಹೆಣ್ಣು ಓದಿರ ಒಳ್ಳೆಗೆ ಅವಕ್ಕೆ ಸರ ನಡತೆ ಅಡದೆ ಏನರ್ಥ, ಅವಕ್ಕ ಪಳಗುವ ವಿಧ, ಅವಕರ ಮಾತು, ಅವಕರ ಗವ ಅದನ್ನ ಬಿದ್ದುತ್ತ ಅವಕರ ನನ್ನ ಸ್ವಭಾವ ಬಿದ್ದು ಅವಕರ ಕಣಕಾಕಿನ ಎಲ್ಲಾ ಒಂದು ಆಧಾರವ ಈ ಭೂಲೋಕನೋಗೆ ನಂಗೆ ಆಗಾಗ ತೋರ್ಚಿನಿ. ಪುಣ್ಯ ಬಡುಗುರು ಕೊಲ ದೇವ್ರ ಕೊಲ ಅಂಬುದಗ ಆಧಾರ ಏನಾದ್ರೆ ಈ 5 ಆಧಾರ್ಥ ಏನಂದ್ರೆ ಒಲಗ ನೌಕೆಯೇ ಸಪ್ತ ಮಹಾವಿದ್ಯಾ ದೇವಿ ದೇಗುವ ಈ ಯಾವುದು ಅಮ್ಮನ ಅವತಾರ ದೇಗುವ ಆ ಆದಿಪರಾಶಕ್ತಿ ಅಂಶವ ಇಪ್ಪ ಎತ್ತೆಯ ಅವ್ವೆದಾಗ ಅವ್ವಯ ಇಪ್ಪ ಎತ್ತೆ ನಂಗೆ ಕುಲದೇವರ ಇದ್ದೇವೆ. ಭಗವಾನ್ ಪರಶುರಾಮರ್ வேண்டித எத்தே, பஞ்சபாண்டவர்கள் வேண்டித எத்தே, மும்மூர்த்திகள் வேண்டுವ எத்தே, பேர்பட்ட எத்தே ನಂಗೆ ಕುಲದೇವರ ಇದ್ದೇವೆ. ಇದುತ್ತ ಬಡುಗುರು ಕುಲ ದೇವರು ಕಣಂಬುದು ಮೊದಲಾಗ. ಎರಡಾவது ಆಧಾರ ನಂಗ ಎಲ್ಲ ದೊಡ್ಡವಕ್ಕ ದೈವ ಪೆರಿವಿ ಮಹಾತ್ಮಕಲೆಲ್ಲ ಅರ್ಚುವ ಅರಕೆ
ಒಂದು 1000 ಆಗಿ ಉಳಿತಾಯಿಲಿ ಅರ್ಸಕೊಳ್ಳಿ ಸವಕೊಳ್ಳಿ ಗೋವಂದ ಕೊರ್ಚಿ ಗೋವಂದ ಬೋವಕ್ಕಿ ನೆನೆಸ ಕಾರ್ಯ ಜಯ ಆಯಿಲಿ ಐರೆಚ್ಚಿಲಿ ಪೈರೆಚ್ಚಿಲಿ ಬಂಡೆಚ್ಚಿಲಿ ಬದುಕೆಚ್ಚಿಲಿ ಸಿಂಕಲ ಕೊಟ್ಟು ಸಿರಿ ತುಂಬಿ ಬದುಕಿ ಬರಲಿ ತಿಂದು ನಂಗೆ ಮನೆ ಹೆಚ್ಚಿಲಿ ಮಕ್ಕ ಹೆಚ್ಚಿಲಿ 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 ದೇಗುವ ಇದು ವೇದನ ಒಂದು ಸುರುಕವ ಅಡವ ಒಂದು ಹರಕೆ ಇತ್ತಮಾಕ ಹರಕೆ ಏಕೊಲವೋ ಇಲ್ಲೇ ಏಕೊಲವು ಇತ್ತ ಹರಕೆ ಮಾಡೋದಿಲ್ಲ ಒಂದೇ ವಾರ್ತೆ ಕೊಡಿಸಿದ್ದಾರ ಒಂದು ವೇದನಗೆ ಒಂದಲ್ಲ ಸಕಲ ಸಮೃದ್ಧಿ ಭವ ಜ್ಞಾನ ಪ್ರಾಪ್ತಿ ರಸ್ತು ಆಲೆ ಇದೆಲ್ಲವೇ ಬೇಕು ಉಲಗ ರೀತಿಯಾದ வாழ்க்கைಗಾಗಿ ಈ ಸರಿ ವಿಷಯವೂ ಬೇಕು ಅದನ್ನು ತಾಂಡಿ ಒಂದು 9 ಆಯಿಲಿ 1000 ಆಯಿಲಿ ಮನೆ ಈ ಒಂದು ಕುಂಡಲಿನಿ ಶಕ್ತಿ ಮೂಲಾಧಾರ ಚಕ್ರ ಅಂತ ಸಹಸ್ರ ಚಕ್ರ ಹೋಗಿ ಆ ಮುಕ್ತಿ ನೆಲೆಯ ನೀ ಅಡಂಜುವೇ ತಂದು ನಂಗ ಮೂದಾದಿಯರ್ಗಳ್ ನಂಗ ಎತ್ತಪ್ಪಕ್ಕ ಮುತ್ತಪ್ಪಕ್ಕ ನಂಗ ಅಯ್ಯನವಕ್ಕ ತಂದ ಹರಕೆ ಒಲಗನೋಗಿಯೇ ಸಿರಂದ ಹರಕೆ ಸಿರಂದ ಆಶೀರ್ವಾದ ಇದು ಬಡುಗುರು ಕುಲ ದೇವರು ಕುಲ ಅನ್ನೋದು 2வது ಆಧಾರ. 3வது ಆಧಾರ ನಂಗ ಕರು ಅರ್ಚುವ ಹರಕೆ. ಕರು ಅರ್ಚುದು ನಂಗೆಲ್ಲ ಹೆಂಗೆಚ್ಚಿನಂದ್ರೆ ಹೆಣಗ ಅಂತ ಆ ಹೆಣ ಅಂಬುದು ಅದು ಮಾಯದ ಕಟ್ಟೆ ಮಣ್ಣು ಹೋಗ್ಬಿಟ್ರ ಇಲ್ಲ ಅದು ಒಂದ ಮಣ್ಣು ಬರ ಒಂದ ನಂಗ ಅಗ್ನಿಗೆ ಹಾಕಿ ಬೇಸಿನ ಅದು ಉಸಿರು ಹೊಡನ ಕಟ್ಟತ ಒಡದಂಗ ಮದಿಪು ಅದು ಹೋಗ್ಬಿಟ್ಟಿಲ್ಲ ಆಲೆ ಆ ಹರಕೆಗೆ ಅರ್ಥ ಏನ ಕುನ್ನದೂದ ಈ ಇಬ್ಬಕ್ಕೆಲ್ಲಾಗೂ ಹರಕೆ ಅದು ಸತ್ತಮಕ್ಕ ತಾಂಡಿ ಇಬ್ಬಕ್ಕ ಇದೆಲ್ಲ ತಪ್ಪು ಮಾಡಕ್ ಬದಲು ಮಾಡಿದ್ರು ಪಾಪ ಅದನ್ನ ಹೇಳಿಲ್ಲ ಕಡೆಸಿ ಮಾಡಿದ ಪಾಪ ಎಲ್ಲ ಪರಿಹಾರ ಹೇಗೆ ಮುದೇನ ಇಬ್ಬಕ್ಕೆಲ್ಲ ಅದನ್ನ ಓರ್ರು ಇನ್ನು ಮೇಲೆ ಅರಿಯಾಮೇಲೆ ಇದಗಟ್ಟ ಮಾಡಿದ್ರಿ ಯಾವುದು ಆ ಕರುವರ್ಚನೆ ಯಾವುದು ನಂಗೆ ಅದನ್ನ ಓರ್ಗನೆ 3 ಟೈಮ್ ಅದನ್ನ ಅರಚುನೆ ನಂಗೆ ಉಣರ್ದು ಏನಂದ್ರೆ ಇದು ಇದ್ದ ನೆಲೆಯ ನಂಗೆ ಅರಿಯಾಮೇನಗೆ ನಾಮ ವಿಷಯನಗೆ ಎನ್ನುವುದು ವಿಷಯನಗೆ ಇದ್ದ ಪಾಪ ಎಲ್ಲ ನಂಗೆ ಮಾಡಕೊಡುದು ದೈವ ಪ್ರೀತಿ ಪಾಪ ಭೀತಿ ಸಂಘ ನೀತಿ ಒಮ್ಮೆ ದೇವ್ರ ಮೇಲೆ ಗಮ ಬಿಪ್ಪಕ್ಕ ಪಾಪ ಮಾಡುದು ಅಂಜುದು ಎಲ್ಲಗ ಸೇವೆ ಮಾಡುತ್ತ ನನ್ನ ಮನಸ್ಸು ಏನ್ ಗೊತ್ತು ಇದುತ್ತ ಒಮ್ಮೆ ದೈವ ನೆಲೆಗೆ ನಂಗೆ ಗೆದ್ದಿರ ಬೀತಿರ ಅತ್ತದಂತ ನಂಗೆ ಅಯ್ಯನಂಕ ಈ ಕರು ಹಚ್ಚುವ ಅರಕೆಯ ವೇದನ ಈ ಗರುಡ ಪುರಾಣವ ಕಠೋಪನಿಷತ್ತ ಕಷ್ಟಪಟ್ಟು ಓದೋದಕ್ಕ ಸುರುಕವ ಅದನ್ನ ಎತ್ತಿನ ಬಂದು ಆ ಕರು ಹಚ್ಚುವ ಅರಕೆಯ ಎಲ್ಲ ತಂದುಟ್ಟು ಹೋಗಿದ್ದಾರೆ. ಇದು ನಂಗಗ ಒಂದು ಪಾಡ ಮಾಕೆ ಇದು ನಂಗಗ ಪುನ್ನ ವೇದ ತತ್ವನ ಒಂದು ಸಾರ ಮಾಕೆ ಇಬ್ಬೇರು ಪಟ್ಟುವ ಕರು ಅರ್ಚುವ ಹರಕೆಯ ನಂಗ ಮಾಡುವ ನಂಗ ಕುಲ ಬಡವರು ಕುಲ ದೇವ್ರ ಕುಲ 3வது ಆಧಾರ. 4வது ಆಧಾರ ನಂಗ ದೊಡ್ಡವಕ್ಕ ಮಹಾನ್ಗಳು ನಿಂಗೆ ಇದು ಒತ್ತುನೊಬ್ಬ ಸೀಲ ಇದು ನಾ ಸೀಲ ಒತ್ತು ಗೊತ್ತಿಲ್ಲ ಅಲ್ಲಿ ಇದ್ರಿಯೋ ಸೀಲೆಗೆ ಅರ್ಥವೇ ಅರ್ಥ ಸೀಲೆ ಮಂಟ್ರೆ ಕೊಟ್ಟುನೆ ಅಲ್ಲಿಯ ಕಪ್ಪು ಗೆರೆ ಅಟ್ಲಿ ಸರಿ ಕೆಂಪು ಗೆರೆ ಅಟ್ಲಿ ಸರಿ ನಂಗೆ ಸೀಲೆ ಮುಳುಕ ಆಡುವ ಆ ಬೆಳ್ಳೆ ಅದು ಅಟ್ಲಿ ಶ್ವೇತ ವರ್ಣಾಧಾರ ಅದು ಅಟ್ಲಿ ಸರಿ ಆ ಸಿಂಗದ ಗೆರೆ ಅಟ್ಲಿ ಸರಿ ಒಂದು ಅರ್ಥ ಆಡದೆ ಸೀಲೆಯ ಓರುನೆ ಆ ಸೀಲೆಯ ಒಟ್ಟು ಒಬ್ಬೊಬ್ಬ ನೋಡುನೆ ಈ ಕಪ್ಪುಂಬ ತಮೋ ಗುಣ ಅಂಬುದು ಸೋಂಬಲು ನಂಗೆ ಸೋಂಬಲು ಅರಿಯಾಮೆ ತಾಳ್ಮೆ ಮಡಪಾಡ್ಮೆ ಎಲ್ಲವ ಅಪಗರ್ಜುವ ಗುಣ ಅರಕ ಗುಣ ಈ ಗುಣ ಎಲ್ಲ ಹೋಗುದು ಆ ಅರಿಯಾಮೆ ಹೋಯ್ಲಿ ಎಂಬುದಗ ಅದು ಒಂದು ಎಡುತು ಕಟ್ಟ ಆ ಕಪ್ಪು ಗೆರೆ ಅಡದೆ ಆ ಕಪ್ಪು ಗೆರೆ ಎಂಬುದು ತಮೋ ಗುಣವ ಗುರುಚಿರ ಆ ಕೆಂಪು ಗೆರೆ ಎಂಬುದು ಒಳ್ಳಿತು ಮಾಡ್ಲಿ ಸರಿ ಒಳ್ಳಾದು ಮಾಡ್ಲಿ ಸರಿ ಇಲ್ಲಿಯೋ ಒಂದು ಎಡಮಗೆ ನಾಂಬುದು ನನಗೋಸು ಒಟ್ಟಿಗೆ ಎಡದೆ ಅದು ಏದೋ ಅದು ತೋಯಿ ಗುಟ್ಲ ಕೂಡ ಅಳುಕು ಮಾಕೆ ಅದು ಒಟ್ಟಿದ ಒಂದು ಅಳುಕು ಮಾಕೆ ಎಣ್ಣೆ ಪಸ ಮಾಕೆ ಅದು ನಾಮ ಅಹಂಕಾರ ರಜೋಗುಣ ನಾನು ಒಳಿತು ಮಾಡಿ ತುರ್ಚಿನ 1000 ಏನೋ ತೊಂಡು ಮಾಡ್ಲ ಕೂಡ ಅದನ್ನ ತುರ್ಚೋ ಒಂದು ಬುದ್ಧಿ ಅಡ್ಡನೇ ಹಿಡಿದೆ ಎಲ್ಲ ನಂಗೆ ದೇವ್ರ ಈಕ್ಯಾರ ದೇವ್ರಿಗೆ ಆಗ್ತೈತೆ ನಡ್ತಾರ ಅಂದ್ರೆ ನಾವು ವಿಷಯವನ್ನ ಅದು ಪುಣ್ಯವಂತರ ಪುಣ್ಯ ದೇವ್ರ ಸರ್ ನೆರಗಿಸಿದಂತ ಮಾಡ್ರ ಅಲ್ಲ ಪುಣ್ಯಗಾಯೂ ಜನ್ಮ ಹೆಚ್ಚದಾಗಿಟ್ರ ಅತ್ತಾದ ಮನೆ ಆ ನಾಭ ರಜೋಗುಣ ಅತ್ತ ಕೆಂಪು ಗೆರೆ ಆ ನಾಭ ಅಹಂಕಾರ ಎಲ್ಲ ಹೋಗಿ ಹಾಕುದು ಅತ್ತ ಬದುಕುತ್ತಾ ಆ ಕೆಂಪು ಗೆರೆ ಅಡದೆ ಅದೇ ಸಮಯಕ್ಕೆ ಸತ್ವಗುಣಗ ನಿರವ ಆ ಬೆಳ್ಳೆ ನಂಗೆ ತುಂಬಿದ ಬೆಳ್ಳೆತ ಜಾಸ್ತಿ ಹೇಳಿದೆ ನಂಗೆ ಸೀರೆನೋಗೆ ನಂಗೆ ಬಟ್ಟೆಯೇ ಬೆಳ್ಳೆತ ಅದಕ್ಕೆ ಅರ್ಥ ಏನ ಬೆಳ್ಳ ಮನಸ್ಸಿನೋಗೆ ಅತ್ತ ಒಂದು ಎಂಡ ಸುತ್ತವಾನ ಒಂದು ಕುಲ ಅತ್ತಂದು ನಂಗೆ ಕುಲಗ ಎಡುತು ಕಾಟ ಅಂತ ಸೀಲೆಗೆ ಎಡದೆ ಸಿನ್ನಾಮನೆ ಆ ಬೆಳ್ಳೆಯ ತಾಂಡಿದ ಒಂದು ನಿಲೆ ಶುದ್ಧ ಸತ್ವ ಬೆಳ್ಳೆಗೆರೆ ಮನೆ ಬೆಳ್ಳೆ ಕಲರು ಬೆಳ್ಳ ವರ್ಣ ಮನೆ ಅದು ಸತ್ವಗುಣ ಮನೆ ಸಾಧು அமைதி இணக்க பொறுமை ಸಹಿಪುತನ್ಮೆ ಮನಚಿ ಬಿಡುವ ಪಕ್ವ ಇದೆಲ್ಲದ ದೈವಗುಣ ಆ ದೈವಗುಣ ನಂಗೆ ಜಾಸ್ತಿ ಆಡದೆ ನಂಗೆ 100ಗೆ ಒಪ್ಪುದಲೆ ದಾರು ಉಪದ್ರ ಮಾಡುದಲೆ
அதெல்லாம் எடுத்து காட்டாத்தா வெள்ள மட்டியா நாங்க மூதாதையர்கள் நாங்க முத்த மக்கா நாங்க முன்னோர்கள் அவங்க தந்துட்டு இருந்தாரு. ಈ ಶೀಲಗ ಅರ್ಥ ಅದುತ್ತಾ ಆ ಸಿನ್ನದಾಮನೆ ಅದನ್ನ ವಿಡ ಒಂದು ಮೇಲೆ ಸಿನ್ನದ ಲಿಂಗವ ವೇಂಡಿದ ಕುಲ ಸಿನ್ನವನ ಶುದ್ಧ ಸತ್ವನೋಗಿಯೂ ಎಲ್ಲಾ ಸಮರ್ಪಣ ಮಾಡಿ ಅದನ್ನ விட ಒಂದು ಪಡಿ ವಸ್ತಿயான நிலை நாம் நல்ல எல்லாமே யோசித்து தேவஸ்த ಮಾಡಿದ್ರು ಎಲ್ಲಾ ಒಳಿತು ಮಾಡಿದ್ರು ಕೂಡ ಅದು ನಾ ಮಾಡಲೆ ಅತ್ತಪ್ಪ ಯೋಗುವ ಒಂದು ನಿಲೈತ ಶುದ್ಧ ಸತ್ವ. ಆ ಶುದ್ಧ ಸತ್ವ ಮೌಲ್ಯವಂತ ಒಬ್ಬೊಬ್ಬಗೂ ಮೋಕ್ಷವು ಸಿಕ್ಕಿರ, ಜೀವ ಮುಕ್ತ ನೆಲೆಯೂ ಸಿಕ್ಕಿರ, ವೈಗುಂಠನೋಗಿಯೂ ಕೈಲಾಸನೋಗಿಯೂ ಪ್ರಾಪ್ತವೂ ಸಿಕ್ಕಿರ. ನಿರಂತರವಾ ಆ ಇಲ್ಲಿಂದ ಬಂದವೋ ಆ ನಿರಂತರವಾದ ವಿಷಯ ಉಣರ್ತು ನಿರಂತರವಾದ ಭಗವಾನ ಪಾದಗ ಎಡೆಯೂ ಸಿಕ್ಕಿರ, ಪಾದಗ ಎಡೆಯೂ ಸಿಕ್ಕಿರ. ಈ ಬೇರ್ಪಟ್ಟ ಈ ಸೀಲೆಯ ಹೊತ್ತು ನಿಂಪುದು ನಂಗೆ ಕೊಲತ ಒಲಗನೋಗಿ ನಂಗೆ ಕೊಲತ ಅಥವಾ ಬಡವ್ರ ಕೊಲ ದೇವ್ರ ಕೊಲ ಹುಡುಗ ಇದು ನಾಲ್ಕಾವದ ಅಡಿಕಡಿ ಏವು ಐದಾವದ ಆಧಾರ ಇದೆಲ್ಲ ಬೇಗಿ ನಾಥ ಐದಾವದ ಆಧಾರ. ಯಾಕಂದ್ರೆ ನಂಗೆ ಈಗ ದೋಸಿ ಕಲವ ನಂಗೆಲ್ಲ ಒಂದು ತಾಯಿ ಒಂದು ಎತ್ತಿಯ ಮಕ್ಕತ ಎತ್ತ ಈಸಗ ಅವರ ರೀತಿ ಒಂದೊಂದು ಅಡಿ ಇದ್ದೇವೆ ಎಲ್ಲಾ ಸೀಮನೂ ಇದ್ದೇವೆ. ಅದರಲ್ಲಿ ದೊಡ್ಡ ಎತ್ತೆಯ ನಂಗೆ ಎತ್ತೆ ಕಾಡು ಎತ್ತ ಇಲ್ಲಿ ಇದ್ದೇವೆ. ಆಗ ನಂಗೆ ಇದು ಅರಿಯಮೇನೋಗೆ ಸೀಮೆ ನಂಗೆ ಮುನ್ನೋರ್ಗಳು ಒಂದು ನಡಬರಗಾಯಿ ಬಿರಿಸಿದಾರ್ತವರ ನಂಗೆ ದೊಡ್ಡ ಸುತ್ತೇನ ಕವತ ನಂಗೆ ಒಟ್ಟುರುಮೆತ ನಂಗೆ ಬಲ ಆ ಒಟ್ಟುರುಮೆ ಏನೋ ಒಂದು ಕಾಲಘಟ್ಟನೋಗೆ ನಂಗ ನಿನ್ನ ಕುಟುಂಬ ಎನ್ನ ಕುಟುಂಬ ಆ ಎಡೆ ಈ ಮಕ್ಕ ಆತಂದು ನಂಗೆ ಬಿರ್ಚಿಟ್ಟ ನಂಗ ಈ ಬಡುಗುರು ಕೊಲ ಸತ್ಯಯೋಗನೋಗೆ ಹಿರಣ್ಯ ಗರ್ಭ ಲಿಂಗವ ವೇಂಡಿದ ಆ ಸಿಂಗದ ಲಿಂಗವ ವೇಂಡಿದ ಕೊಲ ಅದನ್ನ ತೊಡರ್ಜಿಯ ದೇವರ ನೋಡಿ ಮುಕ್ತಿ ಕೂಡ ಗನಾಂದೇಯಿ ಅವತಾರ ಕೂಡ ದೇವರು ಮನುಷ್ಯ ರೂಪನ ವಿಪ್ಪುನೆ ಅವಕ್ಕೆಲ್ಲ ಆ ವಾಕ್ಯ ಸಿಕ್ಕುದುಂಬನೆ ಆ ಪುಣ್ಯ ಕೊಟ್ಟುತ್ತಾ ರಾಮರು ಕೂಡ ದಂಡಕಾರುಣ್ಯ ವನಪಗುದಿ ನಂಗ ವೇದ ಭಕ್ತಿ ಮಾಡಿದ ಕೊಲ ಆ ಪುಣ್ಯ ಕೊಟ್ಟುತ್ತಾ ರಾಮಪಿರನ ಆಶೀರ್ವಾದ ವೀಸಿ ತಿಂದಾಡ್ತಾ ಬಿರ್ಕಾಲನೊಗೆ ಕೃಷ್ಣರ್ ಕೂಡ ಗೋಪ್ಯರ್ ಗೋಪಾಲರ ಇಂದು ಬಂದು ಇಂದು ಈ ನೀಲಗಿರಿ ಪ್ರಣವಿಗಿರಿನೊಗೆ ಬಡುಗುರು ಕುಲಾಮ ದೇವರು ಕೊರನೊಗೆ ಈ ಪಿರುವಿನೊಗೆ ಕಲಿಯುಗ ಗೋಪಿ ಗೋಪಾಲರುಗಳ உயர்ந்த கொலவா இந்து எல்லாமே இது வாழ்ந்துந்தி இதுதான் நான் ஏகுவா ஏதாவது ஆதாரம் அதுல குறிப்பா இந்த சீம மக்கள் தாராத்துல கிருஷ்ணர் ಗೋವರ್ಧನಗಿರಿ ಮನೆಯ ಸಿನುಕುಟಿ ಬೆರಳ ತೂಕಿದ್ರು ಅತ್ತಂದು ನಂಗ ಮಹಾಭಾರತ ಕೃಷ್ಣ ಚರಿತ್ರನಾಗ ಭಾಗವತನಾಗ ಹೊರಟದ அப்பேற்பட்ட ಗೋವರ್ಧನಗಿರಿದ ಸುತ್ತಿ வாழ்ந்து இந்த மக்கள் தான் குந்த சீம மக்கள். இதனால் ಮಟ್ಟಕಂಡಿಗೆ ಬಪ್ಪನೆಯೇ ಏತಿದ್ದೆ ಕರಿಯಮಲೆಗೆ ಬಂದವನಿಯವನ್ನ ಏತಿದ್ದೆ ಎಲ್ಲವೇ ಆ ಬೇರೆ ಪುಟ್ಟ ಪುಣ್ಯವಾನ್ಗಳಿಂದ ದೈವ ಪೆರುಗಿದ್ದ ಇತ್ತ ಅದ್ರೂ ಕೂಡ ಏಕ ನಂಗೆ ಅಡೆಯಾಳಲ್ಲ ಅರುವುದು ಮುಡಿಲ್ಲ ಒಂದು ವೇಳೆ ಎತ್ತೆ ಮುಡಿ ಮಾಡಿದವರು ಇದೆಲ್ಲ ಈ ಎನ್ನ ಮಾತಿ ಈ ಕೂಸುಮೂಲಿ ಇವತ್ತೆಲ್ಲ ಹರಡುವುದು ತಂದು ಅದುಗಾಯ್ತಾ ಇತ್ತ ಮಾಕೊಂದು ಲೀಲೆಯೂ ನಡೀತಕ್ಕ. ಇದೇ ಸಮಯ ಎತ್ತ 5 ವಿಷಯ ನಂಗೆ ಬಡುಗುರು ಕುಲ ಉಯರ್ದ ಕುಲ ಆಧಾರ ಮಾಡಿದೆಯೋ ಅದೇ ಮಕ್ಕ 5 ವಿಷಯ ನಂಗೆ ಗೋವು ಸ್ವಲ್ಪ ದೈವತನ್ಮೆಯ ಉಣರ್ದು ಮುಡಿಯಾದಂಗೆ ಮಾಡಿ ನಡೆದೆ. ಆ 5 ವಿಷಯ ಏನೇನಾಗಲೆ ಮೊದಲ ವಿಷಯ ಎಲ್ಲ ಇದು ಅರಿಯಾಮೇನೋಗೆ ಈ ಸೋಮಬಾಣ ಈ ಮಧು ಪಳಕಗ ಒಂದು ಹಟ್ಟಿಯೋ ಅಡಿಮೆ ಐತಡದೆ ನೆರೆಯ ಒಳ್ಳಿ ತೊಳಗ ಜಾಸ್ತಿ ಮಧು ಪಳಕ ಆಡದೆ ಕುಂದಸೀಮೆ ಸ್ವಲ್ಪ ಜಾಸ್ತಿ ಆಡದೆ ಕುಂದಸೀಮೆ ಅಡುಗೆ ಕುನ್ನಸೀಮೆ ಎಲ್ಲ ಮನಕ್ಕನ ಎಲ್ಲಾವ ಒಂದು ಪುರಚ್ಚಿಯ ಉರುವಾಕುವ ಒಂದು ಶಕ್ತಿ ಕುಂದಸೀಮೆಗೆ ಆಡದೆ. ನೀಲಗಿರಿ 4 ಬೆಟ್ಟನೋಗಿ ಮೊದಲು ಕಲ್ವಿ ಅರಿವು ನಾಗರಿಗ ಕುಂದಸೀಮೆನಗಂತ ಮೊದಲು ಬಂದಿತ್ತು. ಅದು ಹೆಜ್ಜೆಯ ಆಶೀರ್ವಾದವಾಗಿ ಅತ್ತ ಇದ್ದ ಸೀಮೆ ಕಾಲ ಪೋಕನಗೆ ಇದು வெள்ளக்காரನ தாக்குவரையும் ಈ மது பழக்க ಈ ಸೋಮಬಾಣ ನೆರೆಯ ಗ್ರಾಮನಗ ಊಡರಿಗೆ ತಡೆದೆ ನೆರೆಯ ಅಮ್ಮನ ಮಕ್ಕಳ ಅದನ್ನ ನೆಚ್ಚಿ ಕಷ್ಟಪಟ್ಟಿದ್ದಾರೆ. ನೆರೆಯ ಜವೋನಿ ಕುನಿಮೆ ಇದಕ್ಕೆ ಅಡಿಮೆಯಾಗಿದ್ದಾರೆ. ನೆರೆಯ ಮನೆ ಸಿಂಗರ ಇಲ್ಲಾದಡದೆ ನೆಮ್ಮದಿ ಇಲ್ಲಾದಡದೆ ಒಂದು ಪರ್ಯಟನೋಗಿ ಆಡದೆ ಏನ ಕಾರಣ ಅಂತಂದ್ರೆ ಕಲಿಯುಗನೋಗೆ ಮಧು ಮಾಮಿಸ ಸೂದು ಏಡಿಯ ಯುವಕರಿಗ ಮರ್ಯಾದಿಲ್ಲೆಯೋ ಅದೇ ಮಕ್ಕೆ ಹಣನೋಗಿಯೋ ಕಲಿ ಆಡದೆ ಏಡಿಯ ಕಲಿ ಆಡದೆಯೋ ಆ ಎಡೆಯ ನೆಮ್ಮದಿ ಆಡ ಏಡಿಯ ನೆಮ್ಮದಿ ಇಲ್ಲಿಯೋ ಅಲ್ಲಿ ಆಡಿಯ ದೈವತನ್ಮೆ ಆಡ ಏಡಿಯ ದೈವತನ್ಮೆ ಇಲ್ಲಿಯೋ ಎಲ್ಲಾ ಅರಕಗಳು ಅರ್ಧರಿಯಾದ ಬಂದಿಟ್ರು ಎಲ್ಲವೇ ஒவ்வொன்றோட சார்ந்தது. அதாவது ಇಂದು ಎಲ್ಲಾವೇ ಇದರ ಓರ್ಟು ಒಂದು ಗ್ರಾಮ ಹಟ್ಟಿಯೋ ಇನ್ನು ಮಧು ಇಲ್ಲಾದ ಒಂದು ಗ್ರಾಮವ ಉಳ್ಳಿ ತೊಡಗ ಹೆಂಗ ಸೇತುದರಿಯೋ ಅದನ್ನು ಮೀರಿ ಒಬ್ಬೊಬ್ಬ ಆ ಪಳಕಗ ಅಡಿಮೆಯಾಗಿ ಏದಾವುದು ಅವಕ್ಕರಾದ ಬಪ್ಪದ ಮುಡಿಯಿಲ್ಲ ಕೂಡ ಅದು ಅವಕ್ಕೆ ಉಣರ್ದು
ಇದು ಅಯ್ಯತ್ತ ಎಂಬ ಎಡೆದಾಗ ಈ ದೇವೇ ದೇವಾಲಯದಾಗ ಇದನ್ನ ಎತ್ತ ಉಣರ್ದು ನಾ ದೈವ ನೆಲೆಗ ಇದನ್ನ ನಂಗೆ ಪರಿಶುದ್ಧವ ಒಳ್ಳೆಯ ಒಂದು ಉತ್ತಮ ನೆಲೆಗಳನ್ನು ದೀಪದಿದಾಗ ಅತ್ತಂಪ ಆ ನೆಲೆ ಬದಲತ ಅವಕ್ಕೆ பிடிச்சிட ಉದ್ದೇಶ அட்லஸ் பிடிச்சிட இல்லதுல ಈ உடம்புகாயே உடம்பு சுககாயே வாழ்ந்து அதே உடம்பு மூலிய எல்லாம துக்கவ அனுபவிச்சுவா ಆ ಕಟ್ಟಾಯ ಬಂದುಬಿಟ್ರ ನಂಗ ದೈವತನ್ಯ ಉಣರ್ದು முடியாத ಕಾರಣ ಮೊದಲು ಮಧು ಎರಡಾவது ಮಾಮಿಸಾಗ ಆ ವೇದನಗ ಅರ್ಥವೇ ಏನಂದ್ರೆ ಮಾಮಿಚ್ಚ ಅಂತಂದ್ರೆ ಎದುನ ನೀ ಇಂದು ಒಂದು ಅರಿಯದೆ ನಮಗೆ ಅದು ಬೇಗ ರುಚಿಯಾಗದೆ ಅದನ್ನು ತಿಂದಾರಿಯೋ ಅದು ಕಡೆಸಿಗೆ ನಿನ್ನವಾದ ತಿಂದುಬಿಟ್ರ ಮಾಮಿಚ್ಚ ಅಂದ್ರೆ ಎದುರು ನೀ ಈಗ ತಿಂದರಿಯೋ ಬೇರೆ ರುಚಿಯಾಗದು ಅದು ಕಡೆಸಿಗೆ ನಂಗೆ ಈಗ ಆ ತಪ್ಪೆಲ್ಲ ಪುಣ್ಯ ಮಾಡಿ ನಂಗೆ ಪರಿಣಾಮ ಒಳಚಿನವೇ ಆತ್ಮ ಪಲ್ಲ ಮಿರುಗ ಒಡಗ ತಾಂಡಿತ ಈ ಮನುಷ್ಯ ತಿರುಗಿ ಸಿಕ್ಕಿತದೆ ಇದನ್ನೋಗಿ ಅರಿಯಾದ ಆ ತಪ್ಪೆಲ್ಲ ಒಂದು ಜೀವ ಕಾರುಣ್ಯ ಇಲ್ಲಾದ ಅದೆಲ್ಲವ ನನಗೆ ತಿಂದು ನಿಪ್ಪನೆ ಏನಾರ ಮಿರುಗ ಗುಣ ಬಪ್ಪುದು ಮುಟ್ಟಲ್ಲ ಮಿರುಗ ಎಣ್ಣ ಬಪ್ಪುದು ಮುಟ್ಟಲ್ಲ ತಿರುಗಿ ನಂಗ ಈ ಸುಳಲ್ಚಿನೋಗೆ ಈ ಕರ್ಮ ವಿನಯ ಸುಳಲ್ಚಿನೋಗೆ ಮಿರುಗ ತಿರುಗಿ ಎತ್ತಿ ಮಿರುಗವ ತಿಂದ್ರ ಅದನ್ನ ಹೊಟ್ಟಸ್ಪುಗ ಹತ್ತವ ನೆಲೆ ಹೊಟ್ರ ಆಗ ಮಾಮಿಚ ಅಂದ್ರೆ ಅದು ಉಣ್ಯ ವೇದನಾದ ಅರ್ಥ ಏನಂದ್ರೆ ಎದು ನೀ ಈಗ ತಿಂದರಿಯೋ ಏದೋ ಒಂದು ಕಾರಣ ಅದು ನೀನು ತಿಂದ್ರ ಹಾಗೆ ನೆಚ್ಚಿ ನೋಡಿ ಈಗ ಇದನ್ನ ಹರದಗಿದ್ದಾಡುವುದು ಅದನ್ನ ನಂಗೆ ಬುಟ್ಟು ಬೆಲಗಿ ನಂಗೆ ಇಬ್ಬುದು ಮಾಮಿಸವ ತಿಂಬನೆ ಅದು ತಾಮಸಿಕ ಭೋಜನ ತಾಮಸಿಕ ಅಂದ್ರೆ ನಂಗೆ ಒಡಂಬ ಒಂದು ಸೋಂಬೇರಿತನವ ತಂದ್ರ ನಂಗಗೋ ಸಡುವ ಅಹಂಕಾರವೋ ಅರಕ ಗುಣವೋ ಎಣ್ಣ ಮೂಲೆಯವ ಅದು ಮಾತಿರ ಆ ಒಂದು ಸೂಕ್ಷ್ಮವ ನಂಗವ ಎಂದು ಪದಟನೋಗಿಯೇ ಬೀತರ ಗವ ಇಲ್ಲಾರಂಗ ಮಾಡ್ಚಿರ ಒಬ್ಬೊಬ್ಬರ ಕೊಡುವ ಸಂಡಾಗುಣಗ ಮಾಡ್ಚಿರ ಕೋಪವ ಜಾಸ್ತಿ ಭರಿಚಿರ ಮನ್ಮವ ಜಾಸ್ತಿ ಮಾಡ್ಚಿರ ಇತ್ತ ಮಾಡಿ ಅದನ್ನ ತಿಂಬದ ಅತ್ತೆಂದು ನಿವಾಸನ ಮಾಡಿವಿ ಏಕೆಂದ್ರೆ ಈ ಮಾಮಿಸ ಮನೆ ಆ ಕಾಲದಾಗ ರಾಕ್ಷಸರುಗಳು ಅರಕರ್ಗಳನ್ನ ಮಾಮಿಸ ತಿಂತಾರೆ ಇದು ಕ್ಷತ್ರಿಯರುಗಳು ತಿಂದಿದ್ದಾರೆ ಮುಡಿಯಾದ ಕಾಲಘಟ್ಟನಾಗ ಈಗ ಬೇರೆ ದೇಶನಾಗ ಬೇರೆ ಒಂದು ದೊಡ್ಡದಲೆ ಒಂದು ವ್ಯವಸಾಯ ನಡುವುದಲೆ ಸೆಲ್ವ ಸೆಳಿಪಿಗಿಲ್ಲ ಅಲ್ಲಿಯ ಬೇರೆ ಪೊಳಚುದಾಗಿ ಉಯಿರು ಮಾಡುವುದಾಗಿ ಮಾಮಿಸನ ಬೇಟಿದ್ದಾರೆ ಆಲೆ ನಂಗೆ ಅದು ಮಾಡಕೊಡುದು ಏಕೆಂದ್ರೆ ಒಂದು ಚೆಡಿ ಕೊಡಿಯ ತಿಂಬುದಿಗೂ ಒಂದು ಅವರೆಗಾಸ ತಿಂಬುದಿಗೂ ಒಂದು ಕೋಯಿ ಬಾಡ ತಿಂಬುದಿಗೂ ನೆಲೆ ವ್ಯತ್ಯಾಸ ಆಡಿದೆ ಕೋಯಿ ಎಂಬುದು ಅದು ಒಂದು ಉಸಿರು ಅವರಿಗೆ ಉಸಿರುತ್ತ ಅದುಗ ಉಣರ್ವ ಕಮ್ಮಿ ಆಡಿದೆ ಇದನ್ನ ತಿಂಬನೆ ನಂಗೆ ಉಣರ್ವ ಮಾತಿ ಆ ಮಿರುಗ ಗುಣವ ಪದಟ್ಟನಾಗಿ ಪದಕ ಮಾಡಿಸಿಟ್ರ ಅಲ್ಲಿಂದ ನೆರೆಯ ದುಃಖ ಬರ್ಚಿಟ್ರ ದಯಮಾಡಿ ಅದನ್ನ ಇಲ್ಲದ ಮಾಡೋದು ಇದು ನಂಗೆ ದೈವತನ್ಮೆಯ ಉಣರ್ದು ಮುಡಿಯಾದಾಗ ಎರಡಾவது ಕಾರಣ ಮೂರಾவது ಕಾರಣ ನಂಗೆ ಸಾರ ಎಲ್ಲಾವೇ ಏನಂತ ಬಡವರು ಕೊಲ ಉಯರ್ದ ಕೊಲ ಸಿರಂದ ಕೊಲ ಅಂತಲಿಯೋ ಒಲಗ ಮಕ್ಕಳೆಲ್ಲಾಗ ಅರ್ತು ಬಂದ ಮಗ ಅಂದವ ಕೊಟ್ಟು ಬೆರುತು ಬಂದ ಮಗ ಬೆಕ್ಕೆಲ್ಲ ಕೊಟ್ಟು ಒಳಗೆ ಯುನೆಸ್ಕೋನಗಿಯೋ ಇಂದು ನಂಗೆ ಬಡವ ಕೊಲ ತಿರುಮೆ ಮಗಿಮೆ ಇದು ಒಳಗನೆ ತುರ್ಚಿದ ಏನಂದ್ರೆ ಒಲಗನೋಗಿ ಬೆಸ್ಟ್ ಹಾಸ್ಪಿಟಾಲಿಟಿ ಅಥವಾ ಉಪಸರಿಪ್ಪನೋಗೆ ವಿರುದ್ಧೊಬ್ಬನಿಗೆ ಸಿರಂದ ಕೊಲ ಏದು ಅಂದ್ರೆ ಬಡವರು ಕೊಲ ಸಂತೋಷ ನಂಗೆ ದಾರ ಬಂದ್ರೆ ಅವಕ್ಕ ಹಿಟ್ಟು ಕೊಟ್ಟು ಬಟ್ಟೆ ಕೊಟ್ಟು ಈ ಇರಿಚಿ ಅವಕ್ಕ ಟೀ ಎಲ್ಲ ಕಾಫಿ ಎಲ್ಲ ಬೀತಿ ಕೊಟ್ಟು ಅತ್ತೊಂದು ಗಮ ಮಾಡುವ ಪುನಃ ನಂಗ ಅಲ್ಲಿ ನಂಗಗೋಸ್ ಮಟ್ಟದ ಇದು ಒಂದು ಪೊಟ್ಟು ಒಟ್ಟಕಿಸ ನಡೆದೆ ನಾವು ಅದನ್ನು ಕೂಡ ದೊಡ್ಡ ಒಟ್ಟಕಿಸೋದು ಹೇಳುದಿಲ್ಲ ಪೊಟ್ಟು ಒಟ್ಟಕಿಸುವಂತ ಇದೆ ಮೂರಾவது ಕಾರಣ ಈ ಪೊಟ್ಟು ಒಟ್ಟಕಿಸು ಒಟ್ಟಕಿಸು ಹೇಗೂ ಬಂದರ ಎನ್ನ ಸಾರ ಅಡುದು ಅವಕ್ಕ ಬೇರೊಬ್ಬ ಸಾರ ಅಡುದು ಎನ್ನ ಸಾರ ಇಲ್ಲ ಅದೇ ಸಮಯನೋಗೆ ಅವಕಸಾರ ಅಡುದು ಎಲ್ಲ ಸಾರ ಬೇಕು ಅಂದು ನಾ ಅಪ್ಪರ ಬೇರಾಸ ಪಟ್ಟುಂದೆ ಇದು ನಾದುತ್ತ ಒಟ್ಟಗಿಸ್ಬಿಟ್ರ ಎಲ್ಲಾಗಲೇ ಅವಕ್ಕ ಸಿಕ್ಕಿದ್ದು ದೇವ್ರು ತಂದತ್ತದಾಗ ಹಣ ಅಟ್ಲಿಯೋ ಉಟ್ಟಟ್ಲಿಯೋ ನಟ್ಟಟ್ಲಿಯೋ ಸೊತ್ತಟ್ಲಿಯೋ ಸೊಗಾಟ್ಲಿಯೋ ವಸತಿ ಅಟ್ಲಿಯೋ ವಾಯ್ಪಟ್ಲಿಯೋ ತೋಟ ಅಟ್ಲಿಯೋ ತೊರವಟ್ಲಿಯೋ ಹೊಲ ಅಟ್ಲಿಯೋ ಎಲ್ಲವೇ ಅವಕ್ಕ ಮುನ್ನೋರುಗಳ ಮೂಲಕ ಅವಕ್ಕ ಮಾಡಿದ ಪುಣ್ಯ ಪ್ರಕಾರ ತಂದತ್ತದಾಗ ಅವಕ್ಕ ನೋಡಿ ಒಟ್ಟಕಿಸ್ಬಿಟ್ಟು ನಂಗೆ ಏನು ಪ್ರಯೋಜನ ಹೇಗಿರಿ ಆ ಒಟ್ಟೊಟ್ಟಿಗಿಸು ಅದು ನಂಗಗೋಸ್ತಡ ನಾನು ಸಿಲ ವಿಷಯ ಸ್ಪಷ್ಟವೇ ಇದೆ ಅಲ್ಲ ಗವ ತುಂಬಿದ ನೆಲೆಯುತ್ತೆ ಇದೆ ಏಕೆಂದ್ರೆ ಈ ನೆಲೆಯಿಂದ ಬಪ್ಪುದು ಇದು ಒಂದು ಈ ಒಟ್ಟೊಟ್ಟಿಗೆ ಸಾಲು ಕೊಟ್ಟಂತ ಏನಾಗತ್ತಲ್ಲ ನಂಗೆ ಗೋಸು ನಂಗೆ ಒಂದು ಪುನಃ ಒಂದು ಬೆರುಪ ಉರುವಾಕಿ ಪುನಃ ಬೆರುಪುತ್ತ ಅತ್ತ பொட்டொட்டிக்கிஸ் பொட்டொட்டிக்கிஸ் ஏன் வந்து மாத்திர பொருள் ரீதியான விஷயங்கள் மாத்திர எனக்கு மரியாதை ಸಿಕ್ಕುಲ எனக்கு ಪದವಿ ಸಿಕ್ಕುಲ ಅವಕ್ಕೆ ಅಡ್ಡು ಸಾರ ಇಲ್ಲ எனக்கு ತಾವು ಸಿಕ್ಕಿವದು ನಂಗ ಗವ ತುಂಬಿದ ನೆಲೆ ಇದ್ರೆ ಎಲ್ಲಾವೇ ನಂಗೆ ತೇಡಿತ ಬಂದ್ರ ತೇದು ತೇಡಿ ಬಪ್ಪುದಕ್ಕನ ಇರುಗಾಯಿ ನಂಗೆ ಪಿರಡಿ ಎತ್ತುಲೆ ನಂಗೆ ಉಣರ್ದಗಾಯಿ ಪಿರಡಿ ಎತ್ತಿದ ನಂಗೋ ಸಡುವ ಹೈ ಎತ್ತಿಯ ಉಣರ್ದಗಾಯಿ ಶಿವಶಕ್ತಿ ತತ್ವ ಉಣರ್ದಗಾಯಿ ಪಿರಡಿ ಎತ್ತಿದ್ರೆ ಅದು ಉಯರ್ನದೇದು ನಿರಂತರವಾನದೇದು ಇದೆಲ್ಲ ನಿರಂತರ ಅಲ್ಲವೇ ಏನ ಪೊರುಳು ಪದವಿ ಹಣ ಅಧಿಕಾರ ಇದು ಒಟ್ಲಿಯೋ ಒಂದು ಕಾಲ ಹೋಗುತ್ತಾನೆ ನಂಗೆ ನಿರಂತರವಾದ ವಿಷಯವ ನಂಗೆ ಮನಸ್ಸು ನೆಂಚುನೆ ಆ
ಪದವಿ ಹಣ ಅದೆಲ್ಲ ಬದಲಿ ಒಂದು ಪೊರುಪು ಅದು ಸೇವೆ ಮಾಡುವುದು ತಾಮ ಉಣರ್ವನ ಇಬ್ಬನೇ ನಂಗೆ ಎಲ್ಲ ತೇಡಿ ಬಂದರ ಆ ಉಣರ್ವನ ಇಬ್ಬನೇ ಅರಿಯಾಮೆನಗೆ ಈ ಬಪ್ಪ ಈ ಪೊಟ್ಟು ಒಟ್ಟಕಿಸು ನಂಗಗೋಸು ಬಪ್ಪ ವಿಷಯ ಒಂದು ಅಣ್ಣ ತಮ್ಮರಿಗೋಸು ಸಿರಿ ಸಿಂಗರಿಗಾದ ಮಾಡಿಸಿ ಕವ ತುಂಬಿಸಾದಂಗ ಮಾಡಿಸಿ ನಂಗೆಲ್ಲ ಒಂದು ತಾಯಿ ಮಕ್ಕ ಒಂದು ಸೇವಾಮದನ ಅರಿಯಾದೆ ನಂಗಾಗೋಸು ಒಂದು ಕುನ್ನ ಬಿರಿವಿನೇ ಅಂತಂದು ಬೆರುಪತ್ತಂದು ನಂಗೆ ಬಿರ್ಚಿ ನಡೆದೆ ಈ ಪೊಟ್ಟು ಒಟ್ಟಕಿಸು ಅಪ್ಪರ ತಪ್ಪು ಇದು ಈ ಬಡುಗರು ಕೊಲ ದೇವರು ಕೊಲ ಅತ್ತಂದು ಉಣರ್ವ ಮುಡಿಯಾದ ಮಾಡುವ ಮೂರಾவது ವಿಷಯ. ನಾಲ್ಕಾவது ವಿಷಯ ಈ ಪೊಟ್ಟು ಒಟ್ಟಕಿಸುವುದು ಬಪ್ಪ ಪೊರುಪಿಲಾದ ಮಾತು ಅರಿಯಾಮಿರಗೆ ಮಾತಾಡಿನ ಐಂದ ನೆಚ್ಚಿ ವರ್ತಪಟ್ಟ ಅತ್ತ ಅಂತ ಹೇಳ್ತಾರೆ ಮಾತುಂಬುದು ಅತ್ತ ತಿಳಿವ ಸೋಕ ಈ ಎಡೆಯ ಮಾತಾಡಕ ಈ ಎಡೆಯ ಮಾತಾಡೋದಾದ್ರು ಪುಣ್ಪಟ್ಟರವ ದರ ಪುಣ್ಪಡುತ್ತು ಅಳುವಾಗ ಈ ಮಾತು ಅವಕ್ಕ ಏದಾದ್ರು ಒಂದು ಒಳ್ಳೆಯ ಪಿರ್ಕಾರನಗೆ ಒಳ್ಳೆಯ ನಿಲಗೈತಿ ಒಪ್ಪದು ಬಂದರವ ಅಂತ ಅರಿಯಾದೆ ಏದೋ ಒಂದು ಬೇಗ ಬಂದ ಮಾತಾನಕ ಅರಿಯಾಮೇಲೆ ಆಡಿನ ಆ ಅರಿಯಾಮೇಲೆ ಪಪ್ಪ ಬೇಗ ಮಾತು ಒಂದು ಪೊಟ್ಟು ಒಟ್ಟಿಗಿಸುವುದು ಪಪ್ಪ ಪುರುಪಿಲಾದ ಮಾತು ನಂಗೆ ಗೋಸು ಒಂದು ತಿರುಗಿನಿಯ ತಂದುಟ್ರ ಒಂದು ದುಃಖವ ತಂದುಟ್ರ ಅತ್ತರಂತೆ ಆ ಮಾತು ಒಬ್ಬವನ ಮನಸ್ಸ ಪುಣ್ಪಡಿತಿ ಒಂದು ನಿರಂತರವಾದ ಒಂದು ದ್ವೇಷವ ಬೆರುಪ ಎತ್ತುನ ಮಾಡಿಟ್ರ ಇದು ನಾಲ್ಕಾவது ವಿಷಯ. ಅದಿಂದಾಡು ಐದಾவது ವಿಷಯ ಏನಂದ್ರೆ ஏதோ நடுதுட்ட கடந்தது எல்லாம மன்னிச்சு குட்டினே மனது குட்டினே ಪಕ್ಕುವ ಎಲ್ಲವೂ ಬರಾದದು ಐದವದು ಹೇಗೋ ದೈವ ಗುಣ ನನಗೆ ತುಂಬಿರ ನನಗೆ ಮನಸ್ಸನ್ನ ಇದಾದ ಮೇಲೆ ಒಂದು ಬೆರುಪೋ ಕೋಪವೋ ಒಂದು ಹೊಟ್ಟೆ ಕಿಸೋ ಅಲ್ಲಿಂದ ಬಂದ ಒಂದು 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 ಕೆಟ್ಟ ಇದೋ ಒಂದು ಕೆಟ್ಟ ಉಣರ್ವೋ ಅಟ್ಟವಣೆ ಅದು ನನಗೆ ದೈವನಿಗೆಯ ಮೇಲೆ ಬರ್ಚಾದಂಗೆ ಅದು ಪೊಂಗ್ಸಾದಂಗೆ ಅದು ಅಮಿಕಿನೇ ಇಟ್ರ ಎಂದು ನಂಗೆ ದರ ಎಲ್ಲಾ ಕೊಡವು ಬೆಳಗಿದ್ದೀನಿ ಪರವಾಗಿಲ್ಲ ನೆರುಪುಗನ ಎಲ್ಲಾ ಕೊಡವು ಗವ ತುಂಬಿದ ನೆಲೆ ಇದ್ದನೆ ಅಂತ ಬಪ್ಪನೆ ಮಂಚಿ ಬಿಟ್ಟು ಮರವ ಪಕ್ಕು ಮೊದಲತ ನಂಗ ದೇವನಿಗೆ ಗೋಪು ಕೊಡ್ತಾರ. ಈ ಐದಾவது ವಿಷಯ ಅಪ್ಪರ ಮುಖ್ಯ. சில விஷயம் ಅಪ್ಪರ ನಂಗ பிடிவாதமே ಇದ್ದ ಒಬ್ಬನ ಕೂಡ ಸಣ್ಣ வாழ்க்கை ಫುಲ್ಲಾ ಸಣ್ಣಾಗಿ ஏதோ ಒಂದು ಅರಿಯಾಮನೆ ಸಣ್ಣ ಇಟ್ಟ ವಾಕವಾದ ಇಟ್ಟ ಒಂದು ಪಿರಿವಿನ ಬದುಕ್ತ ನಂಗೆ ಕೈ ಹಿಡಿದು ಮಾತಾಡಿ ತೀರ್ಚುವ ಸಂಡೆಯ ಮಾತಾಡಾದ ಜಾಸ್ತಿ ಮಾಡಿದ್ದ ಎಲ್ಲ ಕುಣಿದು ನಂಗ ತಪ್ಪಿ ಹಿಡಿದು ಮುಡಿಚುವ ಪ್ರಚನೆಯ ದೂರ ಹೋಗಿ ಒಬ್ಬೊಬ್ಬನ ಪ್ರತಿ ತಪ್ಪ ಮಾತಾಡಿ ಅದನ್ನ ದೊಡ್ಡದು ಮಾಡಿದ್ದ. ಇದು ಸರಿಯಾ? ಇದು ದೈವ ಗುಣವ? ಇದನ್ನ ಮಾಡಾಕ ಹೇಗಾದ್ರೆ ಈ ಐದಾவது ವಿಷಯ ಅಪ್ಪರ ಮುಖ್ಯ. ಒಂದು ಋಣ ಬಂದ ಒಂದು ಪಿಣೈಕಪಟ್ಟ ಬಂದ ಗಂಡ ಹೆಂಡ್ರು ಸೊಂದ ಬಂದ ಅವ್ವೆ ಮಕ್ಕ ಓರಿಗೆ ತೀರು ಅಣ್ಣ ತಮ್ಮರು ಸೊಸೆ ಮಮ್ಮಿ ಅವ್ವೆ ಅಪ್ಪ ಎಲ್ಲಾ ಕೂಡ ಏನೋ ಒಂದು ಸಣ್ಣ ಹಾಕಿ ಆ ಮನ್ಮವ ನನಗೆ ಬೀತುನೇತೆ ಅಂದ್ರೆ ಅದುಗಾಯಿ ಆ ಪ್ರಚನೆಯ ತೀರ್ಚುದುಗಾಯಿ ಇಲ್ಲ ಅದನ್ನ ಪಳಿ ವಾಂಬುದುಗಾಯಿ ಇಲ್ಲ ಆ ಸೈಯೆಲ್ಲ ಮುಡಿಚುದುಗಾಯಿ ತಿರುಗಿ ಜನ್ಮೆತ್ತುವ ಒಂದು ವಿಷಯ ಬಂದುಟ್ರ ಅದರವನೇ ಮರಪ್ಪೋ ಮನ್ನಿಪ್ಪು ಆ ಮನಸ್ಸು ನೋಡಿ ಎದುವೋ ಬೀತರವೇ ಕೊಡೋದು ಮನಸ್ಸು ಸುತ್ತ ಮಾಡುದು ದಾರವನ್ನು ನೀವು ಹೊಸ್ತಾ ನೋಡಿದ ಕಡದು ಏದೋ ನನಗೆ ಈಗ ಒಂದು ಒಬ್ಬೊಬ್ಬರ ನೋಡ್ಲಿ ಅಂತ ನನಗೆ ಕಣಕ್ಕಿಲ್ಲ ಇವಾಗ ಕೂಡ ಈಗ ನನಗೆ ತಪ್ಪ ಅನುಭವ ಆಯ್ತಂದ್ರೆ ಇನ್ನು ನಾನು ಕೊಡಗುದಿಲ್ಲ ಇವಕ್ಕರ ಕೂಡ ನಾನು ಇನ್ನು ಬೆರುಪು ನೋಡ್ತಿದ್ದು ಅದೆಲ್ಲ ಕಡದು ನಂಗ ಎಲ್ಲಾವ ವಸ್ತ್ರ ನೋಡಿ ನಾ ತುಂಬಿದ ಗವವೇ ಅವಕರ ಮಾತಿಟ್ರ ಗವ ಕರುಣೆ ಇದಿರುಗಂತ ಎಲ್ಲಾವ ಸೇತುದು ನೋಡಿದ್ರ ಹೊಟ್ಟೆ ಕಿಚ್ಚು ಕೋಪ வெறுப்பு இது பொறுப்பில்லாத மாத்து இதெல்லாம் நாங்கள் பிரிச்சுட்டா ஒற்றை தன்மையா தெய்வத்தன்மையா உணர்ந்து முடியாதங்க தடுத்துட்டா ಅದಾದ್ರೆ ಮನಚಿ ಬಿಡುವ ಪಕ್ವ ಎಲ್ಲ ಮಾಡುದು. ಈ ಮನಚಿ ಬಿಡುವ ಪಕ್ವ ಒಂದು ಪುಣ್ಯ ಉದಾಹರಣೆ ಕಥೆ ಯಾವುದು ಅಂದ್ರೆ ಪ್ರಸೋಕ ದೊಡ್ಡ ಮಹಾನುಗಳ ಒಂದು 3 ಕೊರವೆ ಇದ್ದರು. ಆ 3 ಕೊರವೆ ಅವಕ್ಕ ಹೇಳುವಾಗ ಪುರುಪ ಇದ್ದಾರೆ ಧರ್ಮದ ದಾರಿಯ ನಡೆದಾರವ ಸತ್ಯದಾರಿ ನಡೆದಾರವ ಅಂತಂದು ಒಂದು ಪುಣ್ಯ ಅವಕ್ಕೆ ಒಂದು ಬಯಸಿ ಕೊಡಿದಾಗ ಆ ಅಪ್ಪ ಏನು ಮಾಡಿದಂದ್ರ ಮಹಾನು 3 ಆಗ ದೋಸಿ ಹಣವ ಕೊಟ್ಟಿಟ್ಟು ನಿಂಗ ಒಂದು 3 ತಿಂಗುವ ನಿಂಗ ಇಡತ್ತ ಎಡಗೆ ಹೋಗಿವಿ ಇಡತ್ತ ಎಡಗೆ ಹೋಗಿ 3 ತಿಂಗಳು ಕೈದು ನಿಂಗ ಏನ ಕತ್ತಿ ಏನ ಅನುಭವ ಪಟ್ಟಿ ನಿಂಗ ಈ ಒಲಗ ಮಕ್ಕಳು ಕೂಡ ಬಾಳ್ಮನೆ ನಿಂಗ ಏನ ಕುರಿದಲ್ಲಿ ಬಂತು ಅದಂಬ ಅನುಭವ ಜ್ಞಾನವ ಎತ್ತಿಗೆ ಮಂದಿ ಹೇಗಿವಿ ಅದಂತ ಆ 3 ತಿಂಗಳು ಅವಾಗ ಒಂದು ಸೋದನೆ ಕಾಲಘಟ್ಟ ಮಾಕ ಒಂದು ಟೆಸ್ಟ್ ಮಾಕ ಒಂದು ಪರೀಕ್ಷೆ ಮಾಕ ಬೀತು ಕೇಯಿಸ್ತ ಈ 3 ಮಕ್ಕ ಹೋದ್ರು. ಆ ದೊಡ್ಡ ಮಾತಿ ತಯಾರು ಮಾಡಿದ್ರು ತಂದ ಹಣವೆಲ್ಲವ ಅದೇ ಅಪ್ಪ ತಂದ ಹಣವೆಲ್ಲವ ಮಿಚ್ಚ ಮಾಡಿ ಆ ಒಂದು ಗ್ರಾಮ ಹೋಗಿ ಆ ಗ್ರಾಮದಿಂದ 7 ಮಕ್ಕಳಿಗೆಲ್ಲ ನಿಧಿಯ ಉದವಿ ಮಾಡಿ ಅಲ್ಲಿಯ ಕಷ್ಟಪಡುವಕ್ಕೆಲ್ಲಗ ಅವಾಗ ಮೇಲ್ನಿಲೆ ಒಪ್ಪುದಗ ಉಪದೇಶ ಮಾಡಿ ಇತ್ತ ಒಳ್ಳೆ ಕಾರ್ಯ ಎಲ್ಲ ಮಾಡಿ ಆ 3 ತಿಂಗಳಿಗೆ ಆ ಗ್ರಾಮನೋಗೆ ಒಂದು ಒಳ್ಳೆಯ ಮನಸ್ಕಾರ ಒಂದು ಉದವಿ ಮಾಡುವ ಒಂದು ಒಳ್ಳೆಯ ಉಯರ್ದ ಆತ್ಮ ಅಂತ ಹೆಸರೆತ್ತಿದ್ರು.
ಎರಡಾவது ಕೂಸು ಎರಡಾவது கிராம ಆ ಒಂದು ಗ್ರಾಮ ಮಕ್ಕಳು ಇರ್ತಾರೆ ಹೋಗಿ ಅಲ್ಲಿಯ ಈ ಊನಮಟ್ಟರೆಲ್ಲಾಗ ಕಷ್ಟಪಡುವ ಊನಮಟ್ಟರೆಲ್ಲಾಗ ಉದವಿ ಮಾಡಿ ಅವಕ್ಕ ಒಂದು ಎಡೆ ತಂಗುದು ಒಂದು ಎಡೆ ಮಾಡಿ ಕೊಟ್ಟು ಇತ್ತ ಸೇವೆ ಮಾಡಿವಿ ಅತ್ತಂದು ಆ ಸೇವೆಯ ಮಹತ್ವ ಅದೇ ಸಮಯನೊಗೆ ನೆರೆಯ ಆಣ್ಮೀಗ ಪೈರ್ಚಿಯವು ಅಲ್ಲಿ ಕೊಟ್ಟು ದೊಡ್ಡ ವೇದಾಂತ ಉಪದೇಶವೆಲ್ಲ ಮಾಡಿ ಅವಕ್ಕೆ ಆಣ್ಮೀಗವೂ ಸೇವೆಯು ಎರಡು ಕಲಂದು ನೀವು ಮಾಡುದು ಎಂಬ ವಿಷಯವ ಆ ಎರಡಾவது ಕೂಸು ಕೊಟ್ಟ. ಮೂರಾவது ಕೂಸು ಹೋಗಿ ಒಂದು ಗ್ರಾಮ ಒಬ್ಬನೇ ಆ ಗ್ರಾಮನಾಗ ಒಂದು ದೊಡ್ಡ ಸೆಲ್ವಂತರು ಹಣ ಬಿತ್ತುವ ಒಂದು ಮೊದಲಾಡಿ ಅವಕ್ಕೆಲ್ಲ ಗ್ರಾಮ ಮಕ್ಕಳನ್ನೆಲ್ಲ ಅಡಿಮೆ ಮಾಡಿದ್ದ. ಅವಕ್ಕೆ ಒಳ್ಳೆಗೆ 15 ಅವರು 16 ಅವರು ಗೆಲ್ಚೆ ಗೀಸಿಟ್ಟು ಅವಕ್ಕೆ ಗೆಲ್ಚಕ್ಕೆ ತಗೊಂಡಾಗ ಕೂಲಿ ಕೊಡಾದ ಅವಕ್ಕೆ ಏಮಾರ್ತಿ ಒಂದು ಅಡಿಮೆ ಮಾಕೆ ಎಲ್ಲಾವ ಮಾಡಿ ಒಂದು ಗಮಸೊಬ ಇಲ್ಲದ ಇಬ್ಬನೇ ತನ್ನ ಎದುರ್ತು ಹೋರಾಡಿದ ಒಂದು ಪುನಃ ಪುರಚ್ಚಿಯ ಮಾಡಿದ. ಕಡೇಸಿಗ ಏದೋ ಒಂದು ಹೊರಾಸುವುದು ಬಂದುಟ್ಟು ಈ ಕೂಸು ಎನ್ನದೇ ಎದುರ್ತನವೇ ಈಸು ಕಾಲ ಎನ್ನ ಮಾತು ಕೇತು ಅಡಿಮೆಯಾಯಿದ್ದ ಈ ಮಕ್ಕಳೆಲ್ಲ ಎನಗ ಇದರ ತಿರುಗಿಟ್ಟವೇ ಅಂತಂದು ಒಂದ್ ಜನ ಏನು ಮಾಡಿದ್ರು ಆ ಸೆಲ್ವಂತರು ಸ್ವಲ್ಪ ಹಣ ಅಧಿಕಾರ ಅಡದೆ ಆ ಇದನ್ನೋಗೆ ಆ ಅಹಂಕಾರನೋಗೆ ಗರ್ಭನೋಗೆ ಏನು ಮಾಡಿದ್ರು ಈ ತನ್ನ ಬಂದು ಹೊರಗಿ ನಿಪ್ಪನೆ ಅಡಿ ಮಕ್ಕಳೆಲ್ಲವ ಕೇಸಿ ತನ್ನ ಸೇವಕರನ್ನೆಲ್ಲವ ಕೇಸಿ ಕೈಗೆ ಕಾಲೆಲ್ಲ ಒಡುತ್ತು ತನ್ನ ಮಂಟೆ ಒಡುತ್ತು ಕಡೆಸಿಗ ವೈದ್ಯ ಸಾಲನಾಗ ಒರುಡ್ಸನ ಮಾಡಿಟ್ರು. ಈಸಗ ನಡುತ್ತು ತನ್ನ ಎಲ್ಲಾಗೈತೆ ಕಷ್ಟಪಟ್ಟ ಆಲೆ ಅತ್ತ ಒಂದು ಒದೆ ಅದೆಲ್ಲ ಈಸಿ ನಡುವುದು ಮುಡಿಯಾದ ಮಾತಾಡೋದು ಮುಡಿಯಾದ ನೆನಪು ಬಂತು. ಇದೆಲ್ಲ ಬಂದವರ ಕೂಡ ಮೇಲೇನ ಸ್ವಲ್ಪ ಗುಣ ಆಗಿ ಒಡಪ ಗುಣ ಆಗಿ ತಿರುಗಿಯ ಸೆಲ್ವಂತರ ಹೋಗಿ ನೋಡಿ ಇದ್ರು ನೀ ಮಾಡಿದ ತಪ್ಪಲ್ಲ, ನಿನ್ನ ಊದೆ ಚಿತ್ರವಾದ ಮಾಡಿದೆ, ಎಲ್ಲಾ ಅಟ್ಟೂಳಿಯವು ಎನ್ನಗ ಎದುರಾಣಿ ಮಾಡಿದೆ, ನಾನು ನಿನ್ನ ಮಂಚಿ ಬಿಟ್ಟುಬಿಟ್ಟೆ. ಅದು ನಿನಗ ನಾ ತಪ್ಪ ದೊಡ್ಡ ದಂಡನೆ. ಮನಚಿ ಬಿಡುತ್ತ ದೊಡ್ಡ ದಂಡನೆ. ಮನಸ್ಸಿನೊಳಗೆ ಬೀತಂದ್ರೆ ಅದು ನಂಗ ಮನಸ್ಸು ಬೆರುಪು ತಂದುಬಿಟ್ರೆ ಮನಚಿ ಬಿಟ್ಟುಬಿಟ್ಟೆ. ಅತ್ತೆ ಮನೆಯ ತನ್ನ ಮನಸ್ಸು ಏನಿಟ್ಟ ಅಡೆ ಈಸಗೊಂದು ಚಿತ್ರವಾದ ಈಸಗೊಂದು ತುಂಡುರ್ತಲ್ಲಿ ಕೊಟ್ಟು ಈಸಗೊಂದು ಉಪದ್ರ ಮಾಡಿ ಕೂಡ ಒಂದು ಉಯರ್ದನೆಯ ಇದೋ ಒಂದು ದೂರ ಅಂತ ಬಂದ್ಬಿಟ್ಟು ನಂಗ ಗ್ರಾಮ ನಂಗ ಮಕ್ಕಳು ಎಲ್ಲ ಒಳ್ಳೆಗೆ ಬಂದೊಂದು ಇದ್ದ ಒಂದು ತುಂಬಿದ ಗಮನಗೆ ಈ ಕೂಸು ಮಾಡಿದ್ರಿ ನಾ ತಿರಿದಾದ್ರೆ ನಾ ಮನುಷ್ಯವ ಅತ್ತದ್ದು ತಿರಿದಿ ತನ್ನಕ ತವನಾಗ ಎಲ್ಲ ನಡೆದು ಬಂದ್ರು. ಈಗ 3 ಮಕ್ಕಳು ತನ್ನ ಅಪ್ಪನ ಸರ ತೇಡಿ ಬಂದ್ರು, ಕೇಳಿದ್ರು. ಏನ ಕೇಳ್ತರು? 3 ಸರ ಅಪ್ಪ ಕೇಳ್ತಾರ, ಅಪ್ಪ ನೀ ಏನು ಮಾಡಿದೆ ಅಂತ ದೊಡ್ಡ ಸರ ಕೇಳ್ತಾರ. ದೊಡ್ಡ ಕೂಸು ಅಪ್ಪ ನಿಂಗೆ ತನ್ನ ಹಣ ಎಲ್ಲ ಸೇವೆ ಮಾಡಿದ್ರು. ಅಪ್ಪರ ವಸ್ತಿ ಒಳ್ಳೆ ಕಾರ್ಯ ಮೆಚ್ಚಿನೆ ಆತದ ಆಶೀರ್ವಾದ ಮಾಡಿದ್ರು. ಅದೇ ಮಕ್ಕ 2வது ಕೂಸರಿ ಅಪ್ಪ ನೆರೆಯ ಆಣ್ಮೀಗ ಪೈರ್ಚಿಯೋ ಬೋಧನೆಯೋ ಸ್ವಲ್ಪಳಿಗೂ ಮಾಡಿ ಅವಕರ ಸಲ ಕೆಟ್ಟ ಪಳಕಾಂದೆಲ್ಲ ಹೊರಾಸಿಟ್ಟಿಂಗ್ ಬಂದೆ ಅಂತಂದ್ರು. ಅಪ್ಪರ ಸಂತೋಷಪ್ಪ ಎಲ್ಲಾನ ಬಾಳ್ಕಿಯ ಮೇಲ್ನೆಲೆ ಮಾಡಿದಾಗ ಈ ಒಂದು ಕರುವಿಯ ಇತ್ತಿದ್ದೆ ಸಂತೋಷ ಅಂದ್ರು. 3வது ಕೂಸು ಇದ ಅಪ್ಪ ನಾ ಸಿಲ ವಿಷಯ ಎಲ್ಲವ ಒಂದು ಅಡಿಮೆ ಹಾಕಿದ ಮಕ್ಕಳ ಅವಕ್ಕೆ ಒಂದು ಮೇಲ್ನೆಲೆ ಒಪ್ಪದ ಹೋರಾಡಿ ಅದೆಲ್ಲವ ತಾಂಡಿ ಎನ್ನವ ಊದು ಸಚ್ಚಿದ ಒಂದು ದೊಡ್ಡ ಮೊದಲಾಳಿಯ ಮಂಚಿ ಬಿಟ್ಟಪ್ಪ. ಆ ಮನಚಿ ಬಿಟ್ಟಂತ ದೊಡ್ಡ ದೈವ ಕಾರ್ಯವಂತರು. ಆಗ ಅಪ್ಪ ಇದ್ರ ಈ 2 ಕಾರ್ಯ ಎಲ್ಲ ಮಾಡಿದ್ದಾರೆ, ಅಲ್ಲಿ ಮನಚಿ ಬಿಡುವ ಕಾರ್ಯ ಇದು ದೇವರ್ತ ಮಾಡಿಸ್ಕೊಡ್ತಾರೆ. ಏಸಗ ತಪ್ಪು ಮಾಡ್ಲಿಯೋ ಅರಿಯಾಮೇನೆ ತಿಳಿಯೋ ಬಂದ ಜೋಲಿಗೆ ಗಮನ ಮುಟ್ಟದಿಲಿಯೋ ಏನೇ ತೇವಿಲಾದ ಜೋಲಿ ಮಾಡಿದ್ದಿಲಿಯೋ ಎದ್ದೆ ಅಯ್ಯ ನಗ ಮನಚಿ ಬಿಟ್ಟನೇ ಇದ್ದಾರೆ. ಮಾಮಿಸುತ್ತಿದ್ದಲಿಯೋ ಮಧು ಕೊಡುತ್ತಿಲಿಯೋ ಈ ಏನ ತಪ್ಪ ಹೆಜ್ಜೆ ಕೊರ್ಸೋದು ತುಪ್ಪಿದ ಗಮನದ ಮಾತಾಡೋದು ಕೆಟ್ಟ ಭಾಷೆ ಮಾತಾಡ್ಲಿಯೋ ದೇವರು ಪರವಾಗಿಲ್ಲ ನನ್ನ ಮಾತಿ ನನ್ನ ಹೆಣ್ಣು ಕತ್ತುಟ್ರ ಈ ಪಿರಳಿ ಕಲಾದ್ರೆ ಅರ್ಧ ಪಿರಳಿ ಕತ್ತುಟ್ರ ಅನ್ನೋ ಮನಸ್ಸು ಉಯರ್ದ ತುಂಬಿದ ಗಮನಕ್ಕೆ ನಂಗೆ ಎತ್ತೆಯೋ ಅಯ್ಯನೋ ನಗವಲ್ಲ ಮನಸ್ಸು ಬಿಟ್ಟಿದ್ದಾರೆ. ಇದು ದೈವ ಗುಣ. ಆಗ ಅಪ್ಪ ಅಪ್ಪ 100 ಒಳ್ಳೆ ವಿಷಯ ಮಾಡಾಕು ಅಲ್ಲಿ ತರಾದು ಉಪದ್ರ ಮಾಡಿದ ಮನಚಿ ಬಿಡುದು 100 ಒಳ್ಳೆ ರಸಗ ಸಮವಾನ ವಿಷಯ ಅರ್ಥದ್ದು ಮನಚಿ ಬಿಡುವ ಪಕ್ವಾದ ದೈವ ಗುಣ ಮರವ ಪಕ್ವ ದೈವ ಗುಣ ಎಂದು ಎಲ್ಲ ಮನುಷ್ಯ ಹಿಂದೆ ಎಲ್ಲವೇ ನಂಗೆ ತಪ್ಪಿಪ್ಪುದು. ಇದು ಒಂದು ಕುಣಗುಣ ಪೊರುಪಿಗಾದ ಮಾತಾಡಪಟ್ಟದು ನಂಗೆ ಅರಿಯ ಮೇಲೆ ಆಡಿದ್ದು ಇದು ಒಂದು ಗುಣಾದೇಶ ನಂಗೆ ಅಡಿಕಡಿ ಏನ ಇದಾದ ಮುಡಿದಿಟ್ಟು ನಂಗೆ ಮನುಷ್ಯ ಪಿರಿಗಿತಾನೆ ಅದದು ನಾ ಮನುಷ್ಯ ಪಿರಿವಿಯಿಂದ ನಿಂಗೆ ಉಣರ್ತದ ಹಿಂಗೆ ಬರ್ತಿಲ್ಲ. ಹಿಂಗೆಲ್ಲ ಸಾಧಾರಣ ಮನುಷ್ಯರು ಒಳ್ಳೆ ಮನುಷ್ಯರು ಅಪ್ಪರ ಒಳ್ಳೆ ಮನುಷ್ಯರು ನಿಂಗೆ ದೇವರು ನಿಂಗೆಲ್ಲ ದೇವರು ಎಲ್ಲ ಬಡವರೆಲ್ಲ ದೇವರು ಉಯರದ ದೈವ ಪಿರಿವಿಗೋ ನಿಂಗ ಆ ನೆಲೆ ತಿಂಪುದು. ಒಳಗ ಮಕ್ಕಳು ಎತ್ತಿದ್ದಾರೋ ಅವಕ್ಕೆ ಒಂದು ಪರಿಣಾಮ ಬಳಸಿ ನಡೆದಾರ ಒಳಗ ಎಲ್ಲವೇ ದೇವ್ರನ್ನ ಕುರವತ್ತ ಎಲ್ಲವೇ ಅನ್ಮೀನ್ ಬಡಿಮತ್ತ ಎಲ್ಲವೇ ಜಾತಿ ಮತ ಅದೆಲ್ಲ ಕಳೆದ ಎಲ್ಲವೇ ದೇವ್ರ ಹಾಲು ಇದ್ರಿಯೂ ಕುರಿಪ್ಪ ಅಪ್ಪರ ಮುಖ್ಯವ ವಿಶೇಷವ ಈ ಜಾತಿ ನಂಗೆ ಬಡವರು ಕುಲ ಸಿರಂದ ಕುಲ ನಂಗೆ ಗುಣಾದೇಶಿಯವೇ ಉಯರ್ದ ನಂಗೆ ಬಟ್ಟೆ ಅದಂತ ಓಡಾಡ್ತೀರ ಪವಿತ್ರವಾದ ಶ್ವೇತ ಅದಾವ ಬೆಳ್ಳ ಬಟ್ಟೆಯ ಉಟ್ಟು ನಂಗೆ ಹೆತ್ತೆ ಅಯ್ಯ ಮುನಿವ ಆ ಬಟ್ಟೆ ನಂಗೆ ಸಿಕ್ಕಿತರದ
ಅತ್ತಿಬ್ಬನೇ ನಂಗೆ ಎತ್ತ ಇಬ್ಬುದು ಎತ್ತ ನಡುವುದು ಇದನ್ನ ನಂಗತ್ತ ಅರುವುದು. ಅಪ್ಪರ ಸೋಕಾನ ಒಂದು ಉದಾಹರಣೆ ಕಡೆ ಉಪನಿಷತ್ತು ನಡೆದ ಮಗರ್ಷಿ ಜನಕ ಬೇರ್ಪಟ್ಟ ಸೀತೆಯಮ್ಮನ ಅಪ್ಪ ರಾಮನ ಮಾಮನಾರು ವಿದೇಹ ಜ್ಞಾನಿ ಅಂತಂದ್ರೆ ತನಗೆ ಒಡಂಬ ನೆಲೆಯ ಇಂದು ಆತ್ಮಭಾವನಾಗಿದ್ದಾರೆ, ರಾಜನ ಇದ್ದಾರೆ, ಮಿಥಿಲಾಪುರಿಗೆ ಚಕ್ರವರ್ತಿ ಇದ್ದಾರೆ. ಅಪ್ಪೇರ್ಪಟ್ಟದ್ದ ಇತ್ತು ರಾಜನಾಗೂ ಇದ್ದಾರೆ, ಇತ್ತು ಸೀತೆಯಮ್ಮನ ಜಗಜ್ಜನನಿ ಸಾಕ್ಷಾತ್ ಮಹಾಲಕ್ಷ್ಮಿ ತನ್ನ ಅಪ್ಪನಾಗೂ ಇದ್ದಾರೆ, ರಾಮರು ನಾರಾಯಣ ಮಾಮನಾಗೂ ಇದ್ದಾರೆ, ಅದೇ ಸಮಯವಾಗಿ ಆತ್ಮಜ್ಞಾನಿಯಾಗೂ ಇದ್ದಾರೆ. ಅಷ್ಟವಕ್ರನ ಶಿಷ್ಯ ಈ ಬೇರ್ಪಟ್ಟ ವಾಕ್ಯ ಈ ಒಲಗರಿಗೆ ಜನಗರಿಗೆ ಒಬ್ಬಗತ ಸಿಕ್ಕಿರ ಇನಗಟ್ಟು ಜನಗರಿಗತ ಸಿಕ್ಕಿತಾಡ್ದ ಎಲ್ಲವೂ ಸಿಕ್ಕುವ ಭಾಗ್ಯ. ಆ ಪೇರ್ಪಟ್ಟ ಜನಗರು ಒಂದಿನ ಅರಣ್ಮನೆ ಕುಳಿದು ಅರಣ್ಮನೆಗೆ ಹೋಗಿ ಇದ್ದಲಿಯೋ, ರಾಜ್ಯ ಪರಿಪಾಲನೆ ಮಾಡಿದಲಿಯೋ, ರಾಜವಂಶನ ಹುಟ್ಟಿದಲಿಯೋ, ಚಕ್ರವರ್ತಿಯ ಇದ್ದಲಿಯೋ, ನನಗೆ ಸಿಟ್ಟಿ ಕೂಡ ಕಡುಗಳು ಕೂಡ ಅಹಂಕಾರ ಇಲ್ಲ, ಆಣವ ಇಲ್ಲ, ಇದು ಎನ್ನುವುದು ಪಟ್ಟುಗಳು ಇಲ್ಲ. ಅಪ್ಪೇರ್ಪಟ್ಟ ಆ ಮಹಾನ್ ಚಕ್ರವರ್ತಿ ಜನಗರು ಒಂದ್ ತದೇ ಇದ್ದಾರ. ತಿರೀರ ತನಗೊಂದು ಸುದ್ದಿ ಬಂದ್ರ, ನಂಗ ಮಿಥಿಲಾಪುರಿಯ ಎದುರ್ದು ಒಂದು ಪಡ ವೀರர்கள் ಮಗನ ದೇಶ ಅಂತ ಬಂದುಬಿಟ್ರು. ಅದೊಂದು ಅವ್ವೇ ದಾರು ಕೂಡ ಸಣ್ಣ ಹಾಕೋದ್ರೆ ವಿರುಪದಿಲ್ಲ ಶಕ್ತಿಗೆ ಅಂತ ಸಣ್ಣ ಹಾಕೋದು ಏನಂತಾರೆ ಎಲ್ಲವೇ ಗಮನ ಹೊತ್ತಿರ್ಬೋದು. ಈ ರಾಜ್ಯ ಈ ಭಗವಾನು ಈ ಒಂದು ಡ್ಯೂಟಿಯ ಎಲ್ಲರೂ ಸೇವೆ ಮಾಡುವ ಒಂದು ಭಾಗ್ಯವ ನನಗೆ ತಂದಾನೆ. ರಾಜನಾಯಕರಿಯೂ ಪ್ರಜಾ ಸೇವಕತ ಒಂದು ಮಕ್ಕಳಿಗೂ ಸೇವಕಂತ ಅತ್ತಮ್ಮ ಉಣರ್ಗುಣಾಗ ಇದ್ರು. ಇಪ್ಪ ಪೇರ್ಪಟ್ಟ ಮಹಾಚಕ್ರವರ್ತಿ ತನ್ನವ ಆ ರಾಜ್ಯವ ಕೈಪಟ್ಟಿದ್ದು ಒಂದು ದೊಡ್ಡ ಪಡೆ ಬಂತು. ಪಡೆ ಬಂದವನೇ ಆ ಪಡೆನ ಪುನಃ ಪೋರ್ ನಡೆದಾರ. ಆ ಪೋರ್ ನಡೆದವನಿಗೆ ಎರಡಾವ ಜನವೇ ಆ ಪೋರ್ನಾಗೆ ಜನಗರು ಸೋತುಟ್ಟಾರ. ತನ್ನ ಪಡೆ ತಳಬದಿಯೆಲ್ಲ ಶರಣಾಡ್ಜಿಟ್ರು, ತಾನು ಶರಣಾಡ್ಜಿಟ್ರು. ಆಗ ಅಲ್ಲಿ ಮಗದ ರಾಜ ಏನ ಜನಗ ನಿನಗ ಉಯಿರ್ ಪಿಚ್ಚೆ ತನ್ನೆ, ನಿನ ಉಸರ ನಾವು ಕಾಪಾತಿನೆ, ಎರಡೇ 2 ಜನ ನಿನಗ ಜಾಮ ತನ್ನೆ ಟೈಮ್ ತನ್ನೆ, ಅದಗೋಸಿ ರಾಜ ಎಲ್ಲೇ ಬಿಟ್ಟು ಓಡಿಬಿಡು. 2 ಜನ ಕೈದು ನೀನು ನೋಡ್ಲೆ ನಿನ್ನ ಉಸರ ಹೆಂಗೆ ಎತ್ತಿ ಬಿಡಿಯೋ, ನಿನಗಾಯಿ ನಾವು ಉಯಿರ್ ಪಿಚ್ಚೆ ತನ್ನೆ. ಆಗ ಅಲ್ಲಿಂದ ಜನಗರು ಎಲ್ಲ ಒಂದು ಉಸಿರು ಹಂಚಿಕೊಂಡ ಕಾಯಿ ಕ್ರಂತಾದ ಬಗೆ ಎಂದು ಹೋಯ್ಟ್ರು. ನಂಗೆ ಆತ್ಮವನ ನಂಗೆ ಅಳಿವೇ ಇಲ್ಲ ಇದ್ದಲಿಯೂ ನಂಗೆ ಓಯ್ನವರಿ ಇವತ್ತನ್ನು ನಂಜಿ ಕಟ್ಟುನೇ ಆಡದೆ. ಅತ್ತಮ್ಮಕ್ಕೆ ಜನಗರಿಗೆ ಇಟ್ಟ ಓಡಿಯಾರ ರಾಜಿ ಎಲ್ಲೇ ತಾಂಡಿ ಓಡಿಬಿಟ್ರು. 2 ಜನ ಹಿಟ್ಟು ತಿಂಬಿಲೆ, ನೀರು ಕುಡಿಪಿಲೆ, ಅತ್ತ ಒಂದು ಒಟ್ಟಸ್ಪು ಒಡಬೊಗ್ಗ ಶಕ್ತಿಯೇ ಇಲ್ಲ. ಓಡಿನೊಬ್ಬನೇ ತನಗೆ ಯಾವುದು ಸಿಕ್ಕಿರವ ಅಲ್ಲಿದ್ದಾನೆ ಒಬ್ಬನ. ಅದು ವರಂಟ ಒಂದು ನೆಲ, ಹಣ್ಣು ಕೂಡ ಇದು ದೊಡ್ಡದಿಲ್ಲ, ಕಾಯಿ ಕೂಡ ಇಲ್ಲ, ಒಂದಿಲ್ಲ. ಅತ್ತಮ ಕೆಡದಾರಿ ಒಬ್ಬನೇ ಒಂದೇ ಒಂದು ಮನೆಯ ಎಲ್ಲ ಅಲ್ಲಿ ಒಂದು ದೋಸಿ ಮಕ್ಕಳಿಗೆ ಹಿಟ್ಟಿಕ್ಕಿದ್ದಾರೆ, ಅನ್ನದಾನ ಮಾಡಿದ್ದಾರೆ. ಅದು ತೇಡಿ ಹೋದಾರ. ತೇಡಿ ಹೋಗತ್ತ ಅಲ್ಲಿ ಹಿಟ್ಟುನಗೆ ಮುಡಿದುಬಿಟ್ಟ, ಹಿಟ್ಟು ಮುಡಿದುಬಿಟ್ಟ. ಆ ಹೊಟ್ಟಸ್ಪು ಹೋಗ ಮುಡಿದುಬಿಟ್ಟ. ಕಡೇಸಿ ದೋಸಿ ಆ ಪಾತ್ರನಿಗೆ ಕೈ ಅಳವು ದೋಸಿ ಇಟ್ಟಾಡದೆ. ಅದನ್ನು ಪುನಃ ಎರೆಯ ಕೈ ಕೊಟ್ಟು ಆ ಕಡೇಸಿ ಆ ಸೇವೆ ಮಾಡುವ ಆ ಕೂಸು ತನಗೆ ಇಟ್ಟಿಕ್ಕುನಕ ಇನ್ನೂ ಒಂದು ಒಬ್ಬ ಬಂದು ಆ ಹಿಟ್ಟವು ಕಿತ್ತು ತಂದಿಟ್ಟು 2 ಜನ ಕೈದು ಪಸಿಪಟ್ನಿಯೋಡಿದ್ದು ಒಂದು ಒಡಂಬಗ ಶಕ್ತಿ ಇಲ್ಲದ ಇದೆ. ಒಂದೇ ಒಂದು ಮುದ್ದೆ ಹಿಟ್ಟು ಸುಕ್ಕುನೆ ಅದನ್ನು ಇನ್ನೊಬ್ಬ ಅದು ಕೂಡ ಒಟ್ಟಸ್ಕೋವರಿಯೋ ತಾ ಬಂದ ನೆಚ್ಚಿನ ಇಟ್ಟ. ಅದೇ ಮೇಲೆ ಬಾಣ ನೋಡಿಟ್ಟಾರ. ದೇವರೇ ನಾ ದಾರು ಏನು ಶೋಧನ ಮಾಡ್ಲದಾಗ, ದಾರು ಏನು ಉಪದ್ರ ಮಾಡ್ಲದಾಗ ಗಮ ತುಂಬಿದ ನಡೆಯಕಲ್ಲಿ ಇದ್ದೆ. ನಾ ಒಬ್ಬೊಬ್ಬಗೂ ಸೇವೆ ಮಾಡುತ್ತಿದ್ದೆ. ನಾಂಬ ಅಹಂಕಾರವೇ ನನಗೆ ರಾಜನಾಟದಲ್ಲಿ ಇಲ್ಲದಾಗ, ಸುಖಭೋಗವು ರಾಜ ಅರಣ್ಮನೆ ಬಸಿದ್ರು ಕೂಡ ನನಗುತ್ತಿಲ್ಲದಾಗ ಇದ್ದ ಒಂದು ಶೋಧನೆ ನನಗೆ ಬರಕ್ಕ ಏಕಿತ್ತು ತಂದೆ ತದ ಕೈ ಎತ್ತಿ ತಾತೂ ನಿಬ್ಬನೆ ಆಗುತ್ತೆ ತನಗೆ ತುರಿತು ಕಂಚು ಎದ್ದುಟ್ರು. ಇದೆಲ್ಲ ಕಂಚು, ಇದೆಲ್ಲ ಕನಸು ಎದ್ದುಟ್ರು. ಆದಿ ಹೆಂಗೆ ಎದ್ದಾರ ನೋಡ್ಲೆ ಅರಣ್ಮನೆ ಅಂತ ಹೊರಗಿದ್ದಾರೆ, ತನ್ನ ಅರಣ್ಯವತ್ತು ಹೊರಗಿದ್ದಾರೆ, ಒಳ್ಳೆ ಪಟ್ಟು ಮೆದ್ದೆ ಎಲ್ಲ ಹೊರಗಿದ್ದಾರೆ. ಆಗುತ್ತೆ ಚೆನ್ನಾಗಿ ಗುರುತು ಇದೆಲ್ಲ ಕನಸು. ನನಗೂ ಕನಸು ನೆರೆಯ ಬಂದರ, ಕೆಟ್ಟ ಕನಸೆಲ್ಲ ಬಂದರ, ಒಳ್ಳೆ ಕನಸೆಲ್ಲ ಬಂದರ. ಅಥವಾ ತನ್ನ ಕನಸು ಬಂತಿರ್ತದೆ. ಕನಸು ಈ ವಿಷಯ ನಡೆದುಟ್ಟ ಅಡಿಮೆ ಇಟ್ರು, ಇಟ್ಟು ಒಳಿ ಇಲ್ಲದ ಇಟ್ರು, ನಾಡು ಕಟ್ತಿಟ್ರು, ರಾಜಿ ಕುಟುಂಬ ಇಟ್ರು, ಈ ವಿಷಯ ನಡೆದಿರ್ಬೇಕು. ಕನಸು ನಾವು ಎದ್ದಾರ. ಆಮೇಲೆ ಆತ್ಮ ಜ್ಞಾನಿ ಭಕ್ತಿನಾಗ ಆ ಉಯರ್ದ ನೆಲೆ ಇರ್ಬೇಕ. ಜನಗರ ಅದ್ರ ಮಕ್ಕಳೇ ಅದು ಉಣ್ಮೆಯ ಇದು ಉಣ್ಮೆಯ ಅದನ್ನ ಅದೇ ಮನಸ್ಸು ಸಾಕಿ ಕೇತುನೇ ಇದ್ದಾರೆ. ಈ ಕನಸು ಬಂತವಾ ಅದು ಉಣ್ಮೆಯ, ನಾ ಇಟ್ಟಿಗೆ ಒಳಿಲಾಗ್ತವ ಅದು ಇದ್ದೆ ಉಣ್ಮೆಯ. ಈಗ ನೋಡು ನಾ ರಾಜನ ಇದ್ದೆ, ಕನಸು ಮುಡಿದುಬಿಟ್ಟ, ಹೊರಗು ಕೆಟ್ಟುಬಿಟ್ಟ ಎದ್ದೆ, ಇದರ ಅದು ಉಣ್ಮೆಯ ಇದು ಉಣ್ಮೆಯ, ಅದು ಉಣ್ಮೆಯ ಇದು ಉಣ್ಮೆಯ ಅಂತ ಕೇತುನೇ ಇದ್ದಾರೆ. ಎಲ್ಲ ರಾಜರು ಏನಾಗ್ತವರಿಯೋ ಒಂದು ಮಾತು ಬುದ್ಧಿ ಭೇದದಲ್ಲಿ ಚಿಟ್ಟ. ಅದು ಎಲ್ಲ ಮಹಾ ಪಂಡಿತರುಗಳು ವೇದ ಅಂತ ಕಥವ ಜ್ಞಾನಿಗಳೆಲ್ಲ ಕೊರ್ಚಿಯಾರ, ರಾಜಸಭೆ ಕೊರ್ಚಿಯಾರ.
ನಾ ಕನಸು ಕಂಡೆ ಅದು ಉಣ್ಮೆಯಾ ಇಲ್ಲ ನಾ ಉಣರ್ವೋಡಿದ್ದೆ ವಿಳಿಪುಣರ್ವೋಡಿದ್ದೆ ಇದೇ ಉಣ್ಮೆಯಾದ್ರು. ಇದು ನನಗೆ ಸರಿಯಾದ ಒಂದು ಆಂಡಿಗೆ ಕಲಿತು ಒಂದು ಬದಿಲು ನನ್ನ ಮನಸ್ಸು ಶಾಂತಾಪನಗೆ ತಿಳಿವಾಪನಗೆ ನಾ ಅದನ್ನ ತೃಪ್ತಿ ಆಪನಗೆ ನನಗೆ ಬದಿಲು ತಪ್ಪುದ್ರು ಎಲ್ಲ ಏನೇನವರೆಯೋ ಬದಲಿದ್ರು ತನಗೆ ತೃಪ್ತಿ ಆಗ್ತದೆ. ತಾಯಿದ್ರು ಕೇತನಿದ್ರು ದೊಡ್ಡ ಪುಕ್ಕಿಶವ ತನ್ನೆ ಎನ್ನ ಮನಸ್ಸಿಗೆ ತೃಪ್ತಿ ಮಾಡುವ ಆ ಬದಿಲೆ ತಪ್ಪಬೇಕಾದ್ರು. ತಾರು ದೊಡ್ಡ ದೊಡ್ಡ ವೇದಾಂತಿ ವೇದ ರುಚಿತ ವೇದ ಪಂಡಿತರುಗಳ ಅಂತ ಕೂಡ ಏನು ಎವುದು ಬಡಿವಿಲ್ಲ, ಇದು ತಿಳಿವು ಎವುದು ಬಡಿವಿಲ್ಲ. ಎಲ್ಲ ಏನಿದ್ರು ಅದು ಕಂಚು ಸ್ವಾಮಿ ಕಂಚು ರಾಜ ಅದನ್ನು ಬಿಟ್ಟುಬಿಟ್ಟು ನಿಂಗೆ ಇಲ್ಲಿ ಈಗ ಇತ್ತನ ಉಣ್ಮೆ ಅಂತಂದ್ರು. ಈ ಕಾಲಘಟ್ಟದ ಉದ್ದ ಒಂದು 16 ವಯಸ್ಸು ಕೂಸು ಒಡಂಬನಿಗೆ 8 ವಿಧವಾದ ಊನಬೋಡ ಒಂದು ಕುನ್ನ ಕೂಸು ಪಿರವಿನುಗಿ ಒಟ್ಟೆಗೋಸಿ ಕೊನೆಯ ಮಹಾಜ್ಞಾನಿ ಅವತಾರವ ಅಷ್ಟವಕ್ರರು ಬಂದರು. 16 ವಯಸ್ಸು ಕೂಸು, ಜನಗರ್ಗ 92 ವಯಸ್ಸು. ನೇರ ರಾಜ್ಯಸಭೆಗೆ ಬಂದರು. ಓ ರಾಜ, ನಿನ್ನ ಕೇಳ್ವಿಗ ನಿನ್ನ ಸಂದೇಹಗ ನಿನ್ನ ಮನಸ್ಸು ನಡುವ ಅಂಗಲಾಪಗ ನಾ ಬದಿಲೇ ಇದೆ ತೆಡಿಬೇ ಇದೆ ತಂದರು. ಆಗ ತನಗೆ ಇದ್ರು ಎಲ್ಲ ತನ್ನ ಉರುವವ ನೋಡಿ ಕಿಂಡಲ್ ಮಾಡಿದರು. ಯಾಕಂದ್ರೆ ತನ್ನ ಬೂದು ಮುಡಿಗಳು 8 ವಿಧವಾದ ಗೂರು ಬುತ್ತಡದೆ, ಮಂಡೆ ಬಗ್ಗಿ ತಡದೆ, ಕೈ ಕಾಲು ಕೋಣಲಾಡದೆ 8 ವಿಧವಾನ 2 ಕೈನ 2 ಮೂನ ನೇರ ಕೈ ಒಳಚದ್ ಮುಡಿವಿಲೆ ಕಾಲು ನೇರ ನಿಬ್ಬುದಲೆ ಇಪ್ಪೇರ್ಪಟ್ಟ ಇದನೋಗೆ ಅಷ್ಟಭದ್ರರು ಬಂದು ಇದನ್ನೇ ಎಲ್ಲ ತನ್ನ ಉರುವವ ನೋಡಿ ನೆಗೆದ್ರು ಕಿಂಡಲ್ ಮಾಡಿದ್ರು. ಅದ್ರ ಬಗ್ಗೆ ಎಲ್ಲ ಕವಲ ಪಡಲೆ ಹುಟ್ಟುಡಿಯೇ ಬ್ರಹ್ಮಜ್ಞಾನಿ ಅಪ್ಪೇರ್ಪಟ್ಟ ಜ್ಞಾನಿಯಾದ ಅಷ್ಟಭದ್ರರು ಜನಗರ ನೋಡಿ ಇದ್ರು. ನಾನೀಗ ಬದಿಲೇ ಇಲ್ಲ ರಾಜ ಆಗತಾ ಇದ್ರು. ಕಿಯರಿಗೆ ಬಂದ್ರು. ಅತ್ತ ರಾಜನ್ನ ಮರ್ಯಾದೆ ಒಂದು ದಾರ ಒಬ್ಬ ವಯಸ್ಸು ಅದೆಲ್ಲ ಎರಡಾವುದು ಜ್ಞಾನತ ಪ್ರವೃತ್ತಿ. ಆ ಜ್ಞಾನ ಬನೆ ಆ ಗುರು ಸ್ಥಾನದೊಳಗೆ ತನ್ನ ನೋಡನೆ ಆ ರಾಜ ಸಿಂಹಾಸನದ ಕಿಯರಿಗೆ ಬಂದು ಗುರುವೇ ನಿಗೆ ಹೇಗಿವಿ ಅಂತಂದ್ರು. ಆಗತಾ ಹೇಳಿದ್ರು ಸತ್ಯ ಅಂಬುದು ಏನ ಅರ್ದ್ಯ ಅದು ಉಣ್ಮ್ಯಾ ಇದು ಉಣ್ಮ್ಯಾ ಅಂತ ಕೇಳ್ತಂತೆ. ನಿನ್ನ ಕಂಚುನ ಬಂದ ವಿಷಯ ತೊಡರ್ದನೇ ಅಡದ್ಯಾ. ನಿನ್ನವ ನಾಡು ಕಡತಿದ್ರು, ನಿನ್ನವ ಊದು ಕೇಯಿಸಿದ್ರು, ನೀ ಹಿಟ್ಟು ಬಳಿಲಾದ ವರಂಡ ಭೂಮಿನ ಸುತ್ತಿದೆ. ಅದ ಕಂಚು ಕಲಂಚಿಟ್ಟ ಈಗ ನನ್ಗೆ ಆಗ ಅದು ಕಲಂಚಿಟ್ಟ ಆ ವಿಷಯ ನಿರಂತರ ಇಲ್ಲತಾನೆ. ನೀವು ಮನಸ್ಸಿನೊಳಗೆ ನಿನಗ ಕನಸು ಬಂದಿತ್ತು, ಆ ನೆನಪಿನೊಳಗೆ ನಿನಗ ವೇದನೆಯು ದುಃಖವು ನೀವು ಹೊರಗಿನ ನೆನೆಸಿದ್ದೆ, ಆ ವೇದನೆಯು ದುಃಖವು ಬಂತು. ಆಗ ಹೇಗಿದೆ ಅದು ನಿರಂತರ ಇಲ್ಲ. ಅದು ನೋಡು ಮುಡಿದುಟ್ಟ ಈಗ ಎದ್ದಿದ್ದೆ ನೀವು ಒಳ್ಳೆ ಅಂತೆ ನಿನಗೆಲ್ಲ ಸಿಕ್ಕಿರಿ ನೀ ರಾಜನಾಯ್ತೆ. ಆಗ ಕನಸು ಮುಡಿದುಟ್ಟ ಅದಾದ ಮನೆ ಸತ್ಯ ಅಂಬುದು ಏನಾದ್ರೆ ಇಂದು ನಿಲಯ ಆಡುದು ನಿರಂತರವಾಡುದು ತೊಡರ್ಚಿ ಆಡುದು ಆದಿಯೂ ಅಂದವೂ ಇಲ್ಲದ ಬಿಡುದು ಮುಡಿದು ಇಲ್ಲದ ಆಡುದು ಅದುತ ಸತ್ಯ. ಅದಾದ್ರೆ ಕನಸು ಸತ್ಯ ಅಲ್ಲ. ಅದೇ ಮಾಗಿ ನೀಗ ರಾಜನಾಯ್ತು ನೋಡು ಇದು ಸತ್ಯ ಅಲ್ಲ. ಯಾಕಂದ್ರೆ ಇದೇ ದಿನ ಕನಸು ಅಟ್ಟುತ್ತಾ ಇಲ್ಲ ಇಲ್ಲೇ ಕನಸು ನೀ ಕಷ್ಟಪಟ್ಟು ತೊರತಿ ಬಿಟ್ಟ ರಾಜನ. ಈಗ ನೀ ಸಿಂಹಾಸನ ಕುಳಿದು ನಿನಗೆ ಏನಕ್ಕೆ ಆಗ್ತಿದೆಯೋ ಇದೇ ಕೈ ಕಟ್ಟಲೆ ನಿನಗ ಹಣ್ಣು ಹಾಲು ಎಲ್ಲ ಆಗಾರವೂ ಬಂದರ. ಇದು ನಿರಂತರ ಅಲ್ಲ, ಇದು ಒಂದ್ ಜನ ಇಟ್ರ. ಸತ್ಯ ಏನಂದ್ರೆ ಇದೆಲ್ಲವೂ ಹೋಗಾಸಿದ್ದು ಸಾಕ್ಷಿಭೂತನ ಉಣರ್ವ ಇದ್ದು ನಿನಗೆ ಎಲ್ಲಾ ವಿಧವಾದ ಉಣರ್ಚಿ ತಂದು ನೋಡುದು. ಉಣರ್ವ ಇದ್ದು ಎಲ್ಲಾ ವಿಧವಾದ ಉಣರ್ಚಿ ತಂದು ನೋಡಿದೆ. ಸಂತೋಷ ಅಂಬುದು ಉಣರ್ಚಿ, ದುಃಖ ಅಂಬುದು ಉಣರ್ಚಿ, ವೇದನೆ ಎಂಬುದು ಉಣರ್ಚಿ, ವರ್ತ ಅಂಬುದು ಉಣರ್ಚಿ, ಕೋಪ ಅಂಬುದು ಉಣರ್ಚಿ. ಉಣರ್ಚಿಲ್ಲ ಉಸುರು ಅಟ್ಟಬರ್ತಾರೆ ಬಂದರ ಸತ್ತ ಹೆಣಕ ಬಂದರ ಬರ ಸತ್ತ ಹೆಣ ಉಂದಡ ಆ ಉಣರ್ವೆಲ್ಲ ಹೋಗಸಿದ್ದು ತಂದು ನಡೆದು ನೋಡು. ಆ ಸಚ್ಚಿದಾನಂದ ಆ ಆತ್ಮ ಆ ಪರಮಾತ್ಮ ಅದು ಉಂಟುತ ಸತ್ಯ. ಅದನ್ನ ಉಣರ್ದು ಗಾಯ್ತಾ ನೀ ಈ ಪಿರವಿ ಎತ್ತಿದೆ ಅದನ್ನ ಉಳ್ನೋಕಿ ಹೋಗು. ಎಲ್ಲ ನನಗೆ ಹೊರಸ್ ನೋಡಿದ್ದ ಎಲ್ಲ ಹೊರಸ್ ನೋಡಿ ನೀ ದಾರಪ್ಪ ನಿಂದ ಹಿರಿಯ ಕೂಡ ಈ ಸ್ವಾಮಿ ದಾರ ಇಲ್ಲಿ ಬಂದು ಕುಡಿದಿದ್ದಾರೆ ಆದ್ರೆ ಎಲ್ಲವೇ ಹೋಗಸೈ ಕುಡಿದು ಹೋಗಸೈ ನೋಡುದು ಹೋಗಸನ ಎತ್ತ ಮೂಚಿ ಇತ್ತಿದ್ದೆ ಎತ್ತೇನು ಒಡಂಬ ಏಕಿ ನಡೆದೆ ನಾನೇನೋ ಏಕಿದ್ದಾರೆ ಏನ್ ಶಕ್ತಿಯನ್ನು ಏಕಿ ನಡೆದೆ ಆ ನೆನಪನೋಗೇನ ಇತ್ತನ ಆ ಗೆವರನೋಗೆ ಇತ್ತನ ಆ ಗೆವರನೋಗೆ ಎಲ್ಲಾ ಸೇರು ಮಾಡ್ನೆಯ ಆಗ ನಾಂಬುದು ನಾಲ್ಲವೇ ಎನ್ನುದುಂಬುದು ಎನ್ನುದಲ್ಲವೇ ಎದುವು ನಿರಂತರಲ್ಲವೇ ಭೂಲೋಕನ ಎನಗಾಯಿ ಹುಟ್ಟಿದೆ ಬಂದ ಜೋಡಿ ಏನ ಬಂದ ಜೋಡಿನೋಗೆ ನೆನಪನೋಗಿನ ಎತ್ತ ಇದಲ್ಲ ಇನ್ನು ಈ ಭೂಲೋಕದ ಬಪ್ಪ ಜೋಡಿ ಇಲ್ಲದ ಇಟ್ಟಿರ್ತಗ ಬಂದ ಜೋಡಿ ಗಮನ ಇಟ್ಟುಬಿಳೆ ತಿರುಗಿ ಬಂದು ನಿಮ್ಮ ಜೋಡಿ ಇಟ್ಟಿರ್ತಗ ತಿರುಗಿ ಎತ್ತು ನೆಲ ಇಟ್ಟಿರ್ತಗ ಅಥವಾ ಪುರಿದಲ್ಲಿ ಬಪ್ಪುದು ಆ ಪುರಿದಲ್ಲಿ ಬಂದಲತ್ತ ನನಗ ತಿಳಿವು ಸಿಕ್ಕಿರ ಆ ತಿಳಿವು ಸಿಕ್ಕುನತ್ತ ನನಗ ಎದುವು ನಿರಂತರಲ್ಲ ಎದುವು ನಿರಂತರ ಹೋಗಸಲು ಆತ್ಮ ಒಂದು ನಿರಂತರ ಆ ಆತ್ಮ ನಿರಂತರ ಅಂಬುದಗ ನಾಗೇನ್ ಮಾಡುದು ಇಬ್ಬನೇ ಇದೋ ಒಂದು ಸೇಲ್ ಮಾಡುದು ಸೇಲ್ ಕರ್ಮ ಭೂಮಿ ಇದು ಸೇಲ್ ಮಾಡುದು ಆ ಸೇಲವು ತುಂಬಿದ ಗಮನವಾಗಿ ಒಬ್ಬೊಬ್ಬರು ಪಡಿಬಿಡ ಮಾಡುದು ಇಂದು ಆ ಪಡಿಬಿಡ ಮಾಡುವುದರಿಂದ ಸಾಯಿ ಲಕ್ಷ್ಮಿಯಮ್ಮ ಸರ್ವಜೀವ ಸೇವ ಮಯ್ಯಮ್ಮ ಇದು ಅದು
ಎಲ್ಲ ಮಾಡುವ ಸೇವಕ ಮನುಷ್ಯರು ಮಾಡುವ ಸೇವಕ ಮಹೇಶ ಸೇವೆ, ನರ ಮನುಷ್ಯರಿಗೆಲ್ಲ ಮಾಡುವ ಸೇವಕ ನಾರಾಯಣ ಸೇವೆ, ಹೆತ್ತಯ್ಯ ಮಕ್ಕಗ ಮಾಡುವ ಸೇವಕ ಹೆತ್ತಯ್ಯಗೂ ಮಾಡುವ ಸೇವೆ. 100 ಗುಡಿ ಕಟ್ಟಾಕು, 1000 ಯಾಗ ಮಾಡಾಕು, ಅಲ್ಲ ಒಂದು ಹೆತ್ತ ಮನೆಗೆ ಹೋದ ಪುಣ್ಯ ಸಿಕ್ಕ. ಏಸನೋ ಆನ್ಮೀಗ ಪೈರ್ಸಿ ಮಾಡಾಕು, ಎಪ್ಪೇರ್ಪಟ್ಟ ದುಡ್ಡ ವಿಷಯ ಮಾಡಾಕು, ಆಲೆ ಒಂದೊಂದು ಜೀವರಾಶಿಗೆ ಮಾಡುವ ಪುಣ್ಯಾತ ನಂಗೆ ಪುಣ್ಯ. ಅದೆಲ್ಲ ಆನ್ಮೀಗ ಪೈರ್ಚಿ ನಾಮ ಹೇಗುದೋ, ಭಜನೆ ಪಾಡುದೋ, ಸೊರ್ಪಳಿವು ಕೇಪುದೋ, ಗುಡಿ ಕಾರ್ಯ ಎಲ್ಲ ಮಾಡುದು, ಅಲಂಕಾರ ಅದೆಲ್ಲ ಬೇಕು, ನಂಗೆ ಬೇಕು. ಆ ಗುಡಿ ಮೂಲೀವ ಸೇವೆ ನಡುವುದು, ಒಳ್ಳೆ ಕಾರ್ಯ ನಡುವುದು, ಎಲ್ಲವೇ ಒಳ್ಳೆ ನೆಲೆಗೆ ಬಪ್ಪುದು, ಅವಕ್ಕರೂ ದೇವರನ್ನು ಉಣರುವುದು, ಎಲ್ಲವೇ ದೇವರನ್ನು ಉಣರ್ತದು. ಇದು ಆಯ್ತಾ ಈ ವಿಷಯ ನಡೆದೆ. ಅಪ್ಪರ ವಿಷಯ, ಮುಖ್ಯವಾದ ವಿಷಯ ಅಂದ್ರೆ ವೇದನ ಒಂದು ಶ್ಲೋಕ ಇರ್ತದೆ. ಪರೋಪಕಾರಾಯ ಫಲಂತಿ ವೃಕ್ಷ, ಪರೋಪಕಾರಾಯ ಭಗಂತಿ ನದಿ, ಪರೋಪಕಾರಾಯ ದಹಂತಿ ಗಾವ, ಪರೋಪಕಾರದ ಬಿದಂ ಶರೀರಂ. ಹಣ್ಣ ತಪ್ಪ ಆ ಮೊರ, ಆ ಹಣ್ಣ ಆ ಮೊರಗೆ ತಿಂದರವ ನಂಗೆ ನೆಳಲವೂ ತಂದು ಪರೋಪಕಾರಾಯಿ ಫಲಂತಿ ವೃಕ್ಷ ಅಂತಂದ್ರೆ ಒಂದು ಮರ ಸಿಕ್ತಿ ಹಣ್ಣ ಎಲ್ಲಾದು ಕೊಟ್ಟಿಟ್ಟು, ಅಕ್ಕಿಲು ಪರವೆ ಮಿರುಗ ನಂಗ ಮನುಷ್ಯ ಜೀವರಾಶಿ ಎಲ್ಲ ಕೊಟ್ಟಿಟ್ಟು ನೆಳಲವೂ ತಂದಿಟ್ಟು ಅದು ನೀರ ಮಟ್ಟು ಕೊಡ್ತಿಟ್ಟು ಅದನ್ನ ಕೆಳೆಯವು ಅದನ್ನ ಎಲೆಯವು ದುಡಿಸಿನೇ ಆಡದೆ. ಅದೇ ಮಗತ್ತ ಪರೋಪಕಾರಾಯ ಬಹಂತಿ ನದಿ. ಈ ನದಿ ಓಡ್ರ, ಒಂದು ಹಳ್ಳ ಓಡ್ರ, ಅಲ್ಲಿ ತೂದು ಉಗ್ರಲಿ ಸರಿ, ಕಾಲು ತೊಯ್ಲಿ ಸರಿ, ಆ ಅಳಕ ತೊಯ್ಲಿ ಸರಿ, ಅಲ್ಲಿ ನೀರು ಕೊಡ್ತಿರ್ಲಿ ಸರಿ, ಅದೆಲ್ಲ ವೇದೋಪತಿ ಕವಲ ಪಡ್ತದೆ. ಆ ನದಿಯ ಓಟ ತೊಡರ್ದೇ ತಡದೆ, ಗಮನವಾಗಿ ನದಿ ಓಡಿನೇ ತಡದೆ. ಕಡಲಿಗೆ ಹೋಗಿ ಒಂಥರ ಸಂಗಮಾಪನ ಗಂಟ ಅದನ್ನ ಎದುರ್ಪಾರ್ಪಿಲ್ಲಾದ ಆ ನದಿ ಹಳ್ಳ ಹರಬವೂ ತೀರ್ಸಿ ಬಿತ್ತರ, ಅಳುಕವೂ ಸುತ್ತ ಮಾಡ್ಚಿರ, ಎಲ್ಲವ ನೀರಟ್ಟಿ ಆ ಉಣಗವು ಒಡಗವು ಸುತ್ತ ಮಾಡ್ಚಿರ, ಮನಸ್ಸು ಸುತ್ತ ಮಾಡ್ಚಿರ. ಆಗ ಈ ಬೇರ್ಪಟ್ಟ ನದಿಗಾಯಿ ಬಾಳುವುದಲ್ಲ, ಎಲ್ಲಾಗಾಯ್ತ ಬಾಳ್ತಾರೆ. ಅದೇ ಮಗತ ಪರೋಪಕಾರ ಐತಿ ದಗತಿ ಗಾವ. ನಂಗೆ ಏಗುವ ಬಂಡೆ ಹೆಚ್ಚಿಲಿ ಬದುಕೆಚ್ಚಿಲಿ ನಿನಗೆ ಆ ದನ ಗೋಮಾದ ಆ ಕಾಮಧೇನು ನಂಗ ಹಾಲ ತಂದಿಟ್ಟು ಅದು ಹುಲ್ಲ ಮೇಂದು ಅಲ್ಲಿಗರ ಇದ್ದು ಎಲ್ಲಾ ವಿಷಯ ಕೂಡಿರ ಕುಡಿಸಿಟ್ಟು ನಂಗ ಪರಿಶುದ್ಧವಾದ ಉಯರ್ದ ಹಾಲ ನಂಗೆ ತಂದಿಟ್ಟು ವರ, ಅದು ಹಾಲ ಬಿತ್ತರವ ನಂಗೆ ತಂದಿಟ್ಟು ವರ. ಅದೇ ಮಗತ ಈ ಒಡಪು ಪರೋಪಕಾರದ ಇದಂ ಶರೀರ. ಈ ಒಡಪು ದೇವರು ತಂದದು ದೇವರ ಉಣರ್ದು, ಅದೇ ಸಮಯದಲ್ಲಿ ಎಲ್ಲಾನಾಗ ದೇವರ ನೋಡಿ ಆ ಸೇವೆಯ ಮಾಡುವುದಕ್ಕೆ ಆ ಕವ ತುಂಬಿದ ಸೇವೆ. ಪರೋಪಕಾರದ ಇದಂ ಶರೀರ ಅಂದ್ರೆ ಪರೋ ಉಪಕಾರಂ. ನಂಗೆ ಏನು ಉಪಕಾರ ಮಾಡಿದೆ, ಇನ್ನೊಬ್ಬಗ ತೊಂದರೆ ಮಾಡಲ, ಏನೋ ಉಪಕಾರ ಮಾಡಿದೆ. ಉಪಕಾರ ಅಂದ್ರೆ ಇನ್ನೊಬ್ಬಗ ನಂಗೆ ಮಾಡುವ ಒಂದು ಸೇವೆ, ಒಂದು ಪಣಿ ಬಿಡೆ, ಗಂಡ ಹೆಂಡ್ರು ಸೊಂದ ನಂಗೆ ಮಕ್ಕಳು ಸಾಕೋದು ಕೂಡ ಒಂದು ವಿಧವಾದ ಉಪಕಾರ. ನಂಗಾಗಿ ಮಕ್ಕಳು ಹುಟ್ಟಲೆ ನಾ ಎನ್ನುವುದು ಕೂಡ ಹೋಗ್ಬಿಡು. ದೇವ್ರು ತಂದ ಮಕ್ಕವ ಎನ್ನ ಮೂಲಿಯವ ನಾ ಸಾಕಿನೆ, ದೇವ್ರು ತಂದ ಹೆಣ್ಣ ಎನ್ನ ಮೂಲಿಯವ ನಾ ಮಧು ಕೇಸಿನೆ, ದೇವ್ರು ತಂದದ್ದು ಹೆತ್ತೆ ತಂದದ್ದು ಕಾಡೆತ್ತೆ ತಂದದ್ದು ಅಂದ್ರೆ ದುಃಖವೇ ಬರ ಎನ್ನುದು ಅಂದ್ರೆ ಅದರ ಉಣರ್ನ ಘಟ್ಟ ದೇವರು ದುಃಖವ ತಂದುನೇ ತಿದ್ದಾರೆ. ಯಾಕಂದ್ರೆ ಈ ಲೋಕವೇ ಅನಿತ್ಯ ಮಸುಖಂ ಲೋಕಂ ಇಮಂ ಪ್ರಾಪ್ಯ ಭಜಸ್ವೇ ಮಮ. ಈ ನಿರಂತರ ಇಲ್ಲವಾದ ಲೋಕನಿಗೆ ನಿರಂತರವಾದ ವಿಷಯ ಇದು ದೇವರು ಹೊಂದುತ್ತಾ ಆ ದೇವರ ಎಲ್ಲಾ ಎಡೆಯನ್ನು ನೋಡಿ ಭಕ್ತಿ ಮಾಡು, ಉಯರ್ದ ಪಿರವಿಗಳೇ ಭಕ್ತಿ ಮಾಡು. ಈ ಉಣರ್ವಿಗೆ ಒಬ್ಬೊಬ್ಬನು ಇಬ್ಬದು ಅದು ಗಾಯ್ತ ಈ ಸರಿ ವಿಷಯ ಖಂಡಿತ ನಿಂಗ ಈ 5 ವಿಷಯ ಈ ಬಡುಗರು ಕೊಲ ದೇವ್ರ ಕೊಲ ಆಧಾರವ ಒಂದೊಂದು ಟೀಮ್ ಹೇಗುನೆ ಅಪ್ಪರ ಜೋರ ಕೈ ಕಟ್ಟಿದೆ. ಅದೇ ಟೈಮ್ 5 ವಿಷಯ ಇದೆಲ್ಲ ಕೊಡುವ ಮನೆ ಎಲ್ಲ ಸ್ವಲ್ಪ ಹೋದೆ ಕಮ್ಮಿ ಆಯ್ತಾ. ಏಕಂದ್ರೆ ಇದು ದಾರಿಯ ಅಲ್ಲಿಗೂ ಏನೋ ಒಂದು ವಿಷಯ ನಾ ತಪ್ಪು ಮಾಡಿದೆ, ನಮ್ಮ ಆಮಿಷ ತಿಂದ್ರ ನಾ ಸೋಮವಾರ ಮಧು ಕುಡಿತಂದ್ರ ತಪ್ಪು ಒಂದು ಮನಸ್ಸು ಬರ್ತಿರ. ಇದು ಏನಾಗಂದ್ರೆ ನಿಂಗೆ ಇನ್ನು ಮೇಲ್ನೆಲೆ ಪಪ್ಪುದಗ ಎಲ್ಲವೇ ಕವ ತುಂಬಿದ ನೆಲೆ ಇಪ್ಪುದಗ ಈ ವಿಷಯ ಇರ್ತದೆ. ಅಪ್ಪರ 4 ಸೀಮೆನ ಇದರೆಯೋ ಇಂದು ಪೊರಂಗಾಡುವ ಇದರೆಯೋ ಕುಂದ ಸೀಮೆ ಅಪ್ಪರ ನೆಲ್ಕವ ಅನಿಸಿ ಈ ಪಿರವಿನೋಗೆ ಹೆಂಗೆ ನಡೆದ ಈ ಒಡಂಬು ಮುನಿವ ಹೆಂಗೆ ನಡೆದ ಒಂದು ಸಂಭವ. ಈ ಒಡಂಬು ತಂದ ಅವ್ವಕ್ಕೆ ಕುಂದತ್ತ ನೀಗೆಲ್ಲ ಅಲ್ಲಿ ತನ್ನ ಹೆಸರು ಬಂದತ್ತ ಸಾಯಿ ಲಕ್ಷ್ಮಿ ಅಮ್ಮ ಸರ್ವ ಜೀವ ಸೇವೆಯಿಂದ ಆರಂಭಿಸಿದ್ದಾರೆ. ಅಲ್ಲ ಇದ್ರಿಯು ಹೆಂಗೆ 20 ವಯಸ್ಸು ಈ ಒಡಂಬು 20 ವಯಸ್ಸು ಫಾರಿನ್ ಕಂಟ್ರಿಗ ಫಾರಿನ್ ದೇಶಗ ದುಬೈ ಒಬ್ಬ ಒಂದು ಕಾಲಘಟ್ಟ. ಆಗ ಅವು ಯುವಕರ ಉತ್ತರವೇನಾದ್ರೆ ನೀವು ಹೋಗಿ ಕಾಡು ಎತ್ತೀಯ ಆಶೀರ್ವಾದ ಇಷ್ಟು ಒಬ್ಬರು ತಂದೆ ಇದ್ರು.
ಆಗ ಆ ಕಾಡೆತ್ತಿ ತಿಳಿದುಗ ನೋಡು ಆಶೀರ್ವಾದಿಸಿದಗಾಯಿ ಕುಂದ ಸೀಮೆಯ ಕುನದೋದು ಉಪದರಿಯದಲ್ಲಿಯೋ ಕುಂದ ಸೀಮೆ ಅಯ್ಯಮನಾಗದಲ್ಲಿಯೋ ಅಯ್ಯಮನೆ ಅಟ್ಟದಲ್ಲಿಯೋ ದೊಡ್ಡ ತೊಡರ್ಬು ಕಮ್ಮಿ ಅದು ಒಂದು ದೇವ ತಿರುಮಲಿ ಆಡ ಅಲ್ಲಿ ಇವೇ ಬರಂಗ ಇಟ್ಟ ಅಲ್ಲಿ ಅಟ್ಲಿಯೋ ಆ ಅವ್ವೆಯ ಆ ಮಾತ ಕೇಳ್ತಿಲಿ ಪಪ್ಪನೆ ಈ ಒಡಂಬಗ ಅಯ್ಯನವಕ ಇದ್ದ ಅವಕ್ಕಿಂದು ಸತ್ತು ದೇವರ ಇಟ್ರು ಲಿಂಗಯ್ಯನವಕ ಕಾಡೆತ್ತೆ ಗುಡಿಗ ಮೊದಲು ಕೂಟಿನೋದಾರ ಮೊದಲು ಕೂಟಿನೋಪನೆ ಆ ಆಶೀರ್ವಾದವ ಆ ಕಾಡೆತ್ತೆ ಅವರ ಕೈಂಗರಿ ಮಾಡುವ ಪೂಜಾರಿ ಅವಕ್ಕೆ ಆಶೀರ್ವಾದ ಮಾಡುವೆ ಕಾಡೆ ಎತ್ತೆ ಪಕ್ಕ ಈ ಆತ್ಮ ನಿಬ್ಬನೆ ಅಂದು ನನಗೊಂದು ಏರ್ಪಟ್ಟ ಒಂದು ಅನುಭವ ಅಪ್ಪನ ಮುಖ್ಯವಾದ ಅನುಭವ ಎತ್ತೆ ನೆಗದದು ಆಶೀರ್ವಾದ ಮಾಡಿದುದು ಆ ಎತ್ತಿಯ ಇಂದಾಡುಂಡ ಆ ಬೆಳ್ಳೆ ಒಳ್ಳಿ ತೋರಿದುದು ಎನ್ನಾದ ಅಡ್ಡಬುದ್ದಮ ಎಬ್ಬುದು ಮುಡಿಯಾದ ಒಡಂಬನಗೆ ಅತ್ತ ಒಂದು ದೈವಿ ಉಣರ್ವನಗೆ ಡಿವೈನ್ ವೈಬ್ರೇಷನ್ ದೈವ ಪ್ರೇರಣೆ ಇದ್ದದು ಎನ್ನವೇ ಚಿಟಿಜಾಮನ ಮರದದು ಆ ಅನುಭವದ ಇಂದು ಈಸಗ ಮಾತಾಡಿಸಿ ಬಿಡುವುದು ಕಾರಣ ಅದಕ್ಕ ಎಲ್ಲ ಏನಂತ ಒಂದು ಪಕ್ಕ ಅವತಾರ ವೈಗುಂಠ ಅಂತ ಬಂತಲಿಯೋ ಕೃಷ್ಣ ಅಂಶವ ಇದ್ದಲಿಯೋ ಏದೋ ಒಂದು ಕಾಲಘಟ್ಟನೊಳಗೆ ಏದೋ ಒಂದು ಮುದಿ ಬತ್ತ ಆ ಗೆವನೆಲ್ಲ ಪಡಿತು ಇಂದು ನಿಂಗೆ ನಾವನ ಈ ಉರುವಲ್ಲ ಉಣರು ಬಂದು ನಿಂಗೆ ಗೆವನ ಪಡಿತಿರ್ತೇನೆ ಎಲ್ಲಾವೇ ಕೃಷ್ಣರ್ ಕೂಡ ಗೋವರ್ಧನ ಗಿರಿನೊಗೆ ಇದ್ದವಕತ್ತ ಕುಂದಸೀಮೆ ಮಕ್ಕ ಈ ಕುಂದಸೀಮೆಯೇ ದೊಡ್ಡ ಶಕ್ತಿ ಕ್ಷೇತ್ರ ಎಲ್ಲಾ ಎತ್ತೆಯ ಇಪ್ಪ ಕಾಡೆತ್ತೆ ದೊಡ್ಡ ಎತ್ತೆ ಕಾಡೆತ್ತೆಯ ಮಕ್ಕವ ಹಿರಿಯೋಡನ ಮಕ್ಕವ ನಿಂಗೆ ಎತ್ತಿ ತ್ರೇತಾಯುಗನ ರಾಮರು ಕೂಡ ವೇದ ಭಕ್ತಿ ಮಾಡಿದ ಕೊಲ ಇತ್ತೆಂದು ಗೆವನ ನಿಂಗೆ ಗೆವನ ಪಡಿತಿದೆ ನಿಂಗ ಆಧಾರವ ನಿಂಗ ಮೂಲವ ನಿಂಗ ಕಳೆದು ಬಂದ ಪಾದೆಯ ನಿಂಗ ಮಾಡಿದ ಪುಣ್ಯವ ನಿಂಗ ಸೇತಿ ಬಿದ್ದ ಭಾಗ್ಯವ ಇನ್ನು ಮಕ್ಕಳಿಗ ಸಿಕ್ಕುವ ಪುಣ್ಯವು ದೊಡ್ಡ ದೊಡ್ಡ ನಡವ ಕಾರ್ಯವು ಗಮನ ಪಡ್ತಿದಂಗೆ ಒಂದು ಹೆತ್ತೆ ಈ ಮಾತಿಗ ಅದು ಗಮನ ಪಡ್ತಿದ ನೀ ಗುರುವೇ ಏದೋ ಹಣ ಸಂಪಾದಿಸಿದ ಗಾಯವೋ ಇಲ್ಲ ನಿನ್ನ ಗಾಯಿ ಒಟ್ಟು ನೀ வாழ்ಪದ ಗಾಯಿ ಮೂಲದ ಬಪ್ಪಿಲ ಮಾತಿ ಎನ್ನ ಜೋಲಿ ಮಾಡೋದು ಬಂದೆ ದೇವರ ಜೋಲಿ ಬಂದ ಎಲ್ಲ ಕೂಡ ಗವಾಮ ಮಾಡಿದ್ದು ಸೇವೆ ಮಾಡೋದು ಗಾಯಿ ಅದು ಒಂದು ಎತ್ತೆ ಗಮನ ಮಾಡಿ ಕುರಿದು ಅಂದ್ರೆ ನೆರೆಯ ಕಾಚಿ ನಾರಾಯಣ ಅದೆಲ್ಲ ನೋಡಿದಲ್ಲಿಯೋ ಉಪ್ಪದಲ್ಲಿ ಅಯ್ಯನಮಕ್ಕ ಈ ಒಡಮನ ಅಯ್ಯನಮಕ್ಕ ದೊಡ್ಡ ರಾಮನ ಗುಡಿಯ ಪೂಜಾರಿ ಇದ್ದು ನೆರೆಯ ವಿಷಯ ಏತಲ್ಲಿಯೋ ಆಲೆ ಈ ಪುರಿದಲ್ಲ ಮೊದಲ ಅನುಭವ ಈ ಆತ್ಮಗೆ ಏರ್ಪಟ್ಟದು ಈ ಕುಂದೆ ಸೀಮೆನೊಗೆ ಕಾಡೆತ್ತೆಯ ಕಾಲವಾಗುತ್ತೆ ಅದರೊಳಗೆ ಇಂದು ಈ ಎಡೆಯ ಏಳುದು ಕೂಡ ಕಾಡೆತ್ತೆ ಹಿರಿಯೋಡ ದಿನ ಅದು ಇನ್ನು ನೆರೆಯ ಕೂಡ ನಾ ಏದು ಕೂಡ ಇಲ್ಲ ದಾರುವನ್ನು ತೋರಿಸ್ತೀನಿ ಈಗ ಎಂದು ದೈವೊಂಡರೊಳಗೆ ಇದ್ದೆ ಆಗಲೇ ಇದ್ದಲಿಯೋ ನಿಂಗೂ ದೇವರಿರ್ತ ತುಂಬಿದೆ ಗಮನಗೆ ಎಲ್ಲಾ ಎಡೆಯ ದೇವರನ್ನು ನಿಂಗೆಲ್ಲಾವನ ದೇವರನ್ನೊನ್ನೆ ಖಂಡಿತನ ದೇವರಿರ್ತ ನಿಂಗೆಲ್ಲಾವೇ ಆತ್ಮ ಸ್ವರೂಪತ ಆತ್ಮ ಸೌಂದರ್ಯ ತನ್ನೊನ್ನೆ ನಾನು ಆ ಪರಮಾತ್ಮನ ಅಂಗತ ಇದ್ದ ಉಣರ್ವನಾಗಿಬ್ಬನೆ ನೆನಚ ಕಾರ್ಯ ಏಯ್ದ ಮಾತು ಅದು ಸತ್ಯ ಮಾತು ನೆನಚ ಕಾರ್ಯ ಅದು ಜಯ ಆಯೇ ಆಪದು ಅದು ಸಂಕಲ್ಪ ಅದು ನಡೆದೇ ಆಪದು ಖಂಡಿತ ಕುರಿಪ ದೋಸಿ ಕಾಲ ಮುಂದಾಡ್ತಾ ಮಟಕಡಿ ಗ್ರಾಮ ರೈತರ ಇನ್ನು ನಂಗಿಂದು 22 ಗ್ರಾಮ ಇನ್ನು ಕಾಡೆತ್ತೆಯ ಹಬ್ಬವ ಉತ್ಸವವ ಎಲ್ಲ ಸೇದು ಒಟ್ಟರ್ಮಿಯ ಮಾಡುದು ಉಂಡ ನಂಗೆ ಹೆತ್ತೆಯ ಮಕ್ಕ ನಂಗೆ ಅವ್ವೇ ನಂಗೆ ಅಪ್ಪನವಕ್ಕ ಒಂದು 2-3 ಅಣ್ಣ ತಮ್ಮರಿದ್ದಾರೆ ಕೊನೆವೇ ಒಂದು 20 ಒಲಗವೇ ಹೆತ್ತೆಯ ಮಕ್ಕ ಎಲ್ಲ ಒಟ್ಟರ್ಮಿಲ್ಲ ಸಂತಾಕಿಂದಲೇ ಅವ್ವ ಪಕ್ಕದ ಸಂತೋಷ ಆಗ್ತದೆ ನಂಗ ಸರ್ವಕರ್ಮ ಭಾಗವತ ಪ್ರೀತಿ ಅರ್ಥಂ ಇಲ್ಲಿ ನಂಗ ತೃಪ್ತಿ ಮಾಡಿದ ಗಾಯೋ ನಂಗ ಮನಸ್ಸ ತೃಪ್ತಿ ಮಾಡಿದ ಗಾಯೋ ನಂಗ ಒಡಂಬ ತೃಪ್ತಿ ಮಾಡಿದ ಗಾಯೋ ನಂಗ ಅಹಂಕಾರವ ತೃಪ್ತಿ ಮಾಡಿದ ಗಾಯೋ ನಂಗೆ ಇಲ್ಲಿ ಹುಟ್ಟುಲೆ ದೇವರನ್ನ ತೃಪ್ತಿ ಮಾಡಿದ ಗಾಯ ಹುಟ್ಟದ ನಂಗ ಅವ್ವೇ ನಂಗ ಅಪ್ಪನ ಇಬ್ಬ ಹೆದ್ದೆ ಹಿರಿಯೋಡೆಗನ ತೃಪ್ತಿ ಮಾಡಿದ ಗಾಯ ಹುಟ್ಟಿದ ತೃಪ್ತಿ ಮಾಡೋದಂದ್ರೆ ಏನ ಅವಕ್ಕೀಗ ನಂಗೆಲ್ಲ ಒಟ್ರುಮಿಯ ತುಂಬಿದ ಗಮನವಿಲ್ಲ ತೃಪ್ತಿ ಬೇರೆ ಇರುದ ಎತ್ತೆ ಎಲ್ಲರೂ ಚೆಪ್ಪಿಲ್ಲ ಎತ್ತತೆ ಎಲ್ಲಾವ ನಂಗೆ ತಂದವೆ ನನಗೆ ಎತ್ತಗೆ ಹೋಗಿ ಒಂದು 1 ಲಕ್ಷ ರೂಪಾಯಿ 2 ಲಕ್ಷ ರೂಪಾಯಿ 10 ಲಕ್ಷ ರೂಪಾಯಿ ಕಾಣಿಕೆ ಕೊಡೋದೆಲ್ಲ ದೊಡ್ಡ ಮುಖ್ಯ ಅದೆಲ್ಲ ಎರಡಾಗುದು ಆ ಹಣಕಾಯಿ ಎತ್ತೆ ಎಲ್ಲಾವ ಪಡಿಸಿದ್ದ ಎತ್ತತ ಎಲ್ಲಾ ಎಳೆಯುವ ಇಬ್ಬುದು ಎತ್ತತ ಅಪ್ಪೇ ಮಮದ್ರಯತಿ ಇತಿ ಮಾತಾ ವೇದಮೀರ ಎಲ್ಲಾಗ ಅವ್ಯ ಇಪ್ಪ ಬ್ರಹ್ಮ ಕೀಟ ಜನನಿ ಪ್ರಸವಕಟ್ರ ದೇವಿ ಮಾರ್ಗ ಬ್ರಹ್ಮ ಕೀಟ ಜನನಿ ಅಂತಂದ್ರೆ ಬ್ರಹ್ಮದೇವರಿಗೂ ಅವ್ವೇ ಆದಿಪರಾಶಕ್ತಿತ ಆ ಇರುಪಿಗೂ ಅವ್ವೇ ಆದಿಪರಾಶಕ್ತಿ ಅಪೇರ್ಪಟ್ಟ ಎಲ್ಲ ಪಡಚುವ ಬ್ರಹ್ಮದೇವರಿಗೂ ಅವ್ವೇ ಆದಿಪರಾಶಕ್ತಿತ ಆ ಇರುಪಿಗೂ ಅವ್ವೇ ಈ ಸಕಲ ಜೀವರಾಶಿಗೂ ಅವ್ವಯ್ಯ ಇಪ್ಪ ನಂಗೆ ಅವ್ವೇ ಕಾಡೆತ್ತೆಯ ನಂಗಿದ್ದೆ ನಾವು ಅರ್ಥಪಡಿಸುತ್ತೇವೆ ಇದು ಅರಿಯಾಮೇಲೆ ನನಗೆ ನಡೆದಿದೆಯೋ ಇದಕ್ಕೂ ಮೇಲೆ ಯಾವುದು ಇನ್ನು ಒಂದು ಉತ್ಸವ ಒಂದು ಹಬ್ಬ ಒಂದು ದೆವ್ವಪ್ಪ ಅಥವಾ ಶೋಕ ಸಿಂಗರವ ತುಂಬಿದ ಕಾಲ ನಮಗೆ ಅಕ್ಷರ
ಅತ್ತ ಕೋಲಾಗಲಂ ನೋಡ್ಬಿಟ್ಟು ಅದು ಕೋಲಾಗಲಮ ಏನು ಅಂತಲೇ ನಂಗೆ ಹೊರಾಸ್ ಮಾಡುವ ಅಲಂಕಾರವು ಬಪ್ಪ VIP ಸಿಂಗರ ಕೆಡಿಯ ಅಲ್ಲಿ ನಂಗೆ ಹೆದ್ದೆಯ ಮಕ್ಕವ ಇವ ನಂಗ ಒಟ್ರುಮೆಯ ನಂಗೆಲ್ಲಾ ಗವ ತುಂಬಿದ್ರೆ ನಮಗೆ ಒಟ್ರುಮೆತ ನಂಗೆ ಬಲ ಮಾಡುವ ಹಬ್ಬದ ಸಿಂಕರವನಪ್ಪ ಖಂಡಿತ ಇದು ಹೆದ್ದೆಯ ಉಣರ್ವು ಹೆದ್ದೆಯ ವಾಗು ಕುಂದ ಸೀಮೆ ಈ ಮಾತ್ರ ನಡೆದುಟ್ರ ಅದು ಉಂಟಾನ ಆರಂಭ ಕಾಲಘಟ್ಟ ಅದನ್ನ ನಡೆದುಟ್ಟ ಈ ನೆರೆಯ ಮಗಿಮೆ ನಡೆದರ ಎಲ್ಲ ಒಟ್ಟುಮೆ ಇದ್ದಾರೆ ಇದು ಇನ್ನಗಟ್ಟು ಅರ್ಧರಿಯಾದ ಏದಾದ್ರು ಮಾಡಿದ್ರೆ ಕೂಡ ಅದೆಲ್ಲ ನಿವರ್ತಿ ಆಗಿ ತುಂಬಿದ ಗಮನಗೆ ಗೆದ್ದೆ ಅಯ್ಯನ ಕೊಂಡಾಡಿ ಒಂದು ಇಷ್ಟ ದೇವರು ಒಂದು ಗುಡಿಯು ತುಂಬಿದ ಒಂದು ಹಬ್ಬ ಮಾಡಿ ಒಂದು ಮನೆಯು ಹೆತ್ತೆಯ ಮನೆ ಆಗಲಿ ಒಂದು ಮನಸ್ಸು ಅಯ್ಯನ ಗುಡಿ ಆಗಲಿ ತಂದು ತುಂಬಿದ ನೆಲೆನೊಗೆ ಒಂದು ಊರು ತುಂಬಿದೆ ಒಂದೊಂದು 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 ದೇಹವು ಒಂದೊಂದು ಒಡಕು ನೆಚ್ಚದು ಇದು ದೇವರು ಬೇಳೆ ಅತ್ತ ಇದ್ದಲಿಯೇ ನಂಗೆ ಏನ್ ಕೆಟ್ಟಡವು ನಂಗೆ ಮನಸ್ಸು ಬಸ್ತಂಗ ಈ ಕೆಟ್ಟ ಪಳಕವು ನಂಗೆ ಬಿಟ್ಟು ಅದೊಂದು ಒಯ್ಟ್ರು ಅದವನೇ ಈ ಮಧು ಮಾಮಿಸವ ಮಂಜೂರ್ನ ಸುತ್ತಿ ನೋಡ್ದೆ ನೆರೆಯ ಬೆಟ್ಟು ಕಡ್ತಾಡಿದೆ ದಯವು ಮಾಡಿ ಅದೆಲ್ಲ ನಿಂಗ ಇನಗಟ್ಟ ಅದಾದ್ರು ದೇವ ರುಚಿಗೆ ತಿಂತಿದ್ರಿ ಯಾವುದು ಇನ್ಮೆ ದೇವ್ರನ್ನ ರುಚಿಗಾಯಿ ದೇವ್ರನ್ನ ತೃಪ್ತಿಗಾಯಿ ಹೆತ್ತೆಯ ತೃಪ್ತಿಗಾಯಿ ಅಯ್ಯನ ತೃಪ್ತಿಗಾಯಿ ಹೆತ್ತೆ ಒவ்வೊಂದು ಅಡುಗೆ ಇದ್ದಂತ ಬೆದಗ ಅತ್ತೆ ಮನೆ ಅದನ್ನ ಇನ್ನು ಅಂಡಾದ ಮುಟ್ಟಾದ ಇದನ್ನೇ ಬಂದು ಒவ்வೊಂದು ಗ್ರಾಮವು ಈ 23 ಗ್ರಾಮವೋ 22 ಗ್ರಾಮ ಇದೆಲ್ಲ ಸಂಕಲ್ಪ ಎತ್ತಿ ಮೇಟ ಹಟ್ಟಿಯ ಒಳ್ಳಿ ತೊಡಗ ಇನ್ನು ಮದುವೆ ಸೇತುದಲ್ಲಿಯೋ ಅಥವಾ ಉಣರ್ನೋಗೆ ಖಂಡಿತ ಒಪ್ಪದು ನನಗೆ ನಂಬಿಕೆ ಕೆಡದೆ ಯಾಕಂದ್ರೆ ಏನೇನಿದೆ 4 ವರ್ಷ ಒಂದು ಏನಿದೆ ನೆರೆಯ ಗ್ರಾಮ ಇದನ್ನು ಒಪ್ಪಿದ್ದಾರೆ ನೆರೆಯ ಗ್ರಾಮ ಈಗ ಮಧು ಮಾಮಿಸವ ಸೇತಾದ ಒಂದು ನೀಲೆಯು ಒಂದು ನಟುತ್ತದೆ ಅದೇ ಸಮಯ ಏನೇ ತಲೆ ಹೆತ್ತಿಯ ಗವಾಗಪಟ್ಟದು ಈ ಹೆತ್ತಿಯ ಮಾತಿಯ ಉಣರ್ವಾಗಪಟ್ಟದು ಒಂದು ಜನ ನಿಂಗೆಲ್ಲವ ಮಾತಿ ದೇವರಿಗೆ ತಂದುಟ್ರ ತುಂಬಾ ಸಂತೋಷ ಎಲ್ಲರಿಗೂ ಪೂರ್ಣ ಆಶೀರ್ವಾದ ಅದೇ ಸಮಯಕ್ಕೆ ಕುಲದೇವತಾ ಅರ್ಚ ಸರ್ವದೇವರ್ಚ ಭವತಿ ಅದನ್ನು ವೇದಮೇಯ ಮೊದಲು ಕುಲನ ಹುಟ್ಟಿದವೋ ಆ ಕುಲದೇವರ ಮೊದಲು ಬೇಟಿವಿ ಅದರಿಂದಾಡು ಈಗ ಇಷ್ಟ ದೇವರು ಕೃಷ್ಣನ ಇಡ್ತಾರವ ನಾರಾಯಣ ಇಡ್ತಾರವ ಶಿವನ ಇಡ್ತಾರವ ಮುರುಘರು ಇಡ್ತಾರವ ಅದೆಲ್ಲ ಕುಲದೇವರನ್ನ ಅರ್ಚೆ ಅಪ್ಪರ ಮುಖ್ಯ ಯಾಕಂದ್ರೆ ಕುಲದೇವರನ್ನ ಅನುಮತಿಯೋಡ್ತಾ ಈ ಕೊಲನೋಗೆ ನಂಗೆ ಜನನ ಬಿತ್ತಿದ ನಂಗೆ ಏದಾದ್ರು ದುಃಖ ನಿವೃತ್ತಿ ಮಾಡ್ಲಿಯೋ ನಂಗೆ ಇಷ್ಟ ದೇವರನ್ನ ಮೊರೆ ಇಟ್ಲಿಯೋ ಕುಲದೇವರ ಮೂಲಕ ನಂಗೀಗ ನಿವರ್ತಿ ಆಗಿ ಹಾಕೋದು ನೀ ಒಡಪು ಹೋಲೆಯೋ ಯಮದೂದರ ಬಪ್ಪದ ವಿಷ್ಣುದೂದರ ಬಪ್ಪದ ಇಲ್ಲ ಶಿವಗಣ ಬಪ್ಪದ ಆ ಆತ್ಮಾವ ಎತ್ತಿನೊಪ್ಪದಗ ಮುಕ್ತಿ ತಪ್ಪದಕ್ಕೋ ಇಲ್ಲ ತಿರುಗಿ ಜನ್ಮ ಎತ್ತಿಸಬೇಕೋ ಕುಲದೇವರನ್ನ ಅನುಗ್ರಹ ಓಡ್ತಾ ನಡೆದರ ಆ ಕುಲದೇವರನ್ನ ಬಳಿಪಾಡು ಎಂದು ಬೇಕು ಅತ್ಯಂಬುದಗಾಗಿ ನಂಗ ಪಡುವ ಕುಲ ನಂಗೆ ಹೆತ್ತೆಯ ಮಗಿಮೆಯ 108 ಅಷ್ಟೋತ್ತರ ನಾಮವ ಬರೆದು ಒಂದು ಪುಸ್ತಕ வெளியிಡ್ತದೆ ಒಂದೊಂದು ನಂಗೆ ಬಡವರ ಕುಲನ ಮಗಿಮೆಯು ನಂಗೆ ಹೆತ್ತೆಯ ವಳಿಪಾಡಿನ ತತ್ವವು ಈ ಒಂದು ಪುಸ್ತಕವ ಆ ಪುಸ್ತಕಕ್ಕೋಸ್ಕರ வெளியிಡ್ತದೆ ಇದ್ರ ಒಬ್ಬೊಬ್ಬನು ಏದೋ ದೇವಬ್ಬ ಬಂದಿತ್ತು ಡಿಸೆಂಬರ್ನಾಗ ಹೆತ್ತ ಹಬ್ಬ ಬಂದಿತ್ತು ಆ ಕಾಲಘಟ್ಟನ ಮಟ್ಟು ಹೆತ್ತೆಗೆ ಸೌತಿದ್ದನೆ ಕೆಟ್ಟದನ್ನು ಮುಟ್ಟುದಿಲ್ಲ ಅದನ್ನು ತಾಟಿ ಓದು ಜನವು ಎದ್ದಲೆ ಕೃತಂ ಕರಿಷ್ಯಾಮಿ ನ ತತ್ ಸರ್ವಮಯ ಕೃತಂ ತ್ವಯಕೃತಾಂತು ಫಲ್ಬಕ ತ್ವಮೇವ ಮಧುಸೂದನ ಕೃಷ್ಣ ಚರಿತ್ರನೊಗೆ ಭಾಗವತನೊಗೆ ಸೋಕಯ್ಯ ಇದೇನರ್ಥ ನಾ ಎದನ್ನ ಮಾಡಿದನೋ ಹುರುಕುದಿತ್ತು ನಾನು ನೀರಟ್ಲೇನಾ ತೂತಿಲೇನಾ ಮೊಗ ತೊಯ್ದೇನಾ ಎಲ್ಲಾವೇ ನಿಂಗೆ ತಂದ ಶಕ್ತಿ ಅಂತ ನನ್ನ ಕೈ ತೂಕಿಂದನ ಶಕ್ತಿ ಮಾತಾಡ್ನಿಯ ಶಕ್ತಿ ಕೇತುಂದನ ಶಕ್ತಿ ನಡುಂದನ ಶಕ್ತಿ ಕಣ್ಣ ಸಚ್ಚಿನಿಯ ಶಕ್ತಿ ಎಲ್ಲಾವೇ ಶಕ್ತಿ 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 ಆ ಶಕ್ತಿಯ ನಿಂಗತ ತಂತಿದ್ದಿ ನಾ ಎದುರು ಮಾಡಲೇ ಎನ್ನ ಮೂಲಿಯವ ನಿಂಗತ ಮಾಡಿದೆ ಎನ್ನ ಮೂಲಿಯವ ಎದು ನಡೆದಲ್ಲಿಯೋ ಎನಗಾಯಿ ನಡೆಯಲಿಲ್ಲ ಎಲ್ಲಾವೇ ನಿಂಗೆಗಾಯ್ತು ನಡುತ್ತದೆ ಎಂಬ ಸಮರ್ಪಣ ಕಾರಣಗೆ ಅಲ್ಲಿಂದ ಯಾರು ಫಲ ಸಿಕ್ಕಿಲ್ಲ ಅದು ನಿಂಗಗತ ಮಧುಸೂದನ ಕೃಷ್ಣ ಅಂತಂದು ಭಾಗವತನಿಗೆ ಇದ್ದ ಉಣರ್ವನಾಗೆ ನನಗೆ ಹೆತ್ತೆಯ ಒರ್ಕುದಿದ್ದವನಿಯೋ ನಾಮವೇ ಕೊರ್ಚಿ ಹೆತ್ತೆ ನಮ್ಮ ಏಕು ಹೆತ್ತೆ ದಾರ ನೋಡ್ಲಿ ಅದು ನಿನ್ನ ಮಕ್ಕ ತೆಗೆದಾಗ ಅಲ್ಲಿಗೂ ನೀತಿದ್ದಾಗ ನಿನ್ನ ಉಣರ್ವನಿಗೆ ಎಲ್ಲಾ ಜೋಲಿ ನಾ ಸೇರ್ ಮಾಡ್ದೆ ತುಂಬಿದ ಗಮನವಾಗಿದ್ದೇನೆ ದಾರು ಕೊಡು ನಿಮ್ಮ ಅರಿಯಾಮಗಳು ಯಾರು ಅರ್ಥಪಟ್ಟು ಬೇರೆಗ ತಪ್ಪ ಮಾತಾಡಿದೆಯೋ ನಿನ್ನ ಸರ್ ನಾ ಹೊರಗಿದ್ದು ಮನಿ ಬಿಕ್ಕೆತ್ತನೆ ಉಣರ್ವನಿಗೆ ತುಂಬಿದ ಗಮನಗೆ ನನಗೆ ಎಲ್ಲಾವೇ ಸಮರ್ಪಣೆ ಮಾಡ್ದೆ ಎತ್ತೆ ನನಗೆ ದುಃಖ ಇಲ್ಲದ ನೋಡಿದ್ಯಾ ಈ ಮೈಯಿಗ ಹರಸವ ತಂದಿಯ ಮಾನಸಿಕ ಸುಖವ ತಂದಿಯ ಬೆಳ್ಳಿಯ ಬೀರಿಯ ಸಿನ್ನದ ಕೊಡಿಯ ನಾನು ಹಿಡಿತೀಯ ನಿರಂತರ ನಡೆದ ಇದೆಲ್ಲ ಮಾಡುವೆ ಅಂತ ನಂಗೆ ಹೋಗಿ ಹೆತ್ತೆ ವಾಕ್ಯ ತುಂಬ ಉಣ್ಣಿ ಹೆತ್ತೆ ಸಾರಿ ಹೆತ್ತೆ ಮಟ್ಟಕ್ಕೆ ಹೆತ್ತೆ ಗವ ಮಟ್ಟಟ್ಲೆ ಹೋದುಂಟು ಎಲ್ಲ ಸಿಕ್ಕಿಟ್ರು ಹೆತ್ತೆ ಗವ ಮಟ್ಟಟ್ಲೆ ಹೆತ್ತೆ ಮಟ್ಟು ನಂಗೆ ಕೊಡಿದ್ರೆ ಎಲ್ಲರೂ ಸಿಕ್ಕಿಟ್ರು ನಂಗೆ ಬೆಳ್ಳಿ ಬೇಕು ಸಿನ್ನ ಬೇಕು ಮೈಯಿಗೆ ಹರಿಸಬೇಕು ಮನಸ್ಸು ಸಂತೋಷ ಬೇಕು ಮಕ್ಕ ಬರಬೇಕು ಹೈಲೆಚ್ಚಿಗೆ ಬೈಲೆಚ್ಚಿಗೆ ಏಸಕ ವಿಷಯ ಕೆತ್ತಲಿಯೋ ಅದೆಲ್ಲವ ಇದೆಲ್ಲ ದಾರದು
ಭೂಲೋಕ ಈ ಭೂಮಿ ನಂಗೆ ಪಡಿಸಿದ ಅಲ್ಲಿ ಒಂದು ಪುನಃ ಮನೆ ಕಟ್ಟಿದ್ದು ನಂಗುದು ನಾನು ಹೇಗಾಕ ಈ ಸ್ವತ್ತು ನಂಗೆ ಮುನ್ನೋರ್ಗಳ ಮೂಲಕ ನಂಗೆ ಸಿಕ್ಕಿರ್ತದೆ. ಈ ಭೂಮಿಯೇ ದೇವರು ಪಡಿಸಿದ ಇದೆಲ್ಲ ಸ್ವತ್ತು ಹೇಗಾಕ ಎದನ್ನವೂ ಅನುಭವಿಸಪಡಾನು ಬೇರೆ ಆಗಿಲ್ಲ. ಎಲ್ಲಾವೇ ದೇವರು ತಂದದ್ದು ನಾನು ಕೂಚು. ಕಾರ್ ನೋಡಿ ಪರವಾಗಿಲ್ಲ, ದೊಡ್ಡ ಬಂಗ್ಲಾನ ಇದ್ರಲ್ಲಿ ಪರವಾಗಿಲ್ಲ. ಹೆತ್ತ ತಂದ ಬಂಗ್ಲಾನ ಇದ್ದೆ, ಹೆತ್ತ ತಂದ 100 ಎಕರೆವ ನೆಲೆ ಕೊದುಂದೆ, ಹೆತ್ತ ತಂದ ಹೊಲವ ವ್ಯವಸಾಯ ಮಾಡಿದ್ದೆ, ಹೆತ್ತ ತಂದ ಮನೆಯ ಹೆತ್ತ ಮನೆಯ ನಾವು வாழ்ந்துಂದೆ ಅರ್ಥವ ಉಣರ್ಬೋದು. ಇದಕ್ಕ ಈ நிலை பண்ணலே பட்டதெல்லாம் ஒழிப்புறா நாம விஷயம் ஒழிப்புறா என்னது விஷயம் ஒழிப்புறா நான் என்னது ஒழிப்பிலேயே ஆனந்த தும்பிட்டுறா ಎಲ್ಲ ಸಿರೀಸ್ ಸಿಕ್ಕಿಟ್ರು. ಇದುತ್ತ ಉண்மை. ಇದು ಖಂಡಿತ ನಡೆಯೋರ ಸರ್ವಜೀವ ಸೇವಾ ಮೈ ಮೂಲಕ ನಂಗೆ ಹೆತ್ತೆಯ ಬುಕ್ಕ ನಂಗೆ ಕೊಟ್ಟನ ಎಲ್ಲ ಈಸಿ 3 ಜನವು ಹೆತ್ತೆ ನಾಮ ಕೊರ್ಚಿ ಬಾರಿವಿ. ಹೆತ್ತೆ ಇಷ್ಟದೇವರು ಎದುರಾಟ್ಲಿಯೂ ನಿಂಗೆ ಮೊದಲು ಕುಲದೇವರ ಕೊರ್ಚಿ ಇಷ್ಟದೇವರ ಕೊರ್ಚಿವಿ. ಇನ್ನು ಕಾಲಪೋಕನಿಗೆ ಕಿಣ್ಣ ಕೊರಿಯ ಸಾಯಿ ಗೋಲೋಕಂ ಒಬ್ಬ ದೊಡ್ಡ ಆಶ್ರಮ ಒಬ್ಬನೇ ಅಡಿಕಿಡಿ ಹೆಂಗ ಈ ಒಡಂಬು ಈ ಆತ್ಮ ಇಲ್ಲಿಗರ ಬಂದರ ಕುಂಗಸೀಮೆ ಎಲ್ಲ ಒಟ್ಟರಿಮೆಯಾಗಿ ಕೊರ್ಸಿಲೆ ದೇವಬಾಗ ಹೆಂಗ ಬಂದು ಎಲ್ಲ ಸಂತೋಷ ತಿರುಗಿಸಿದ ಒಂದೊಂದು ಗ್ರಾಮಗೂ ಕುಂಗಸೀಮೆ ನಾಡು ಒಂದೊಂದು ಗ್ರಾಮಗೂ ಈಗ ಬಂದು ಸ್ವರ್ಪಳಿ ಮಾಡಿ ಭಜನೆ ಮಾಡಿ ಆ ಗ್ರಾಮಗ ಎಲ್ಲ ಉದವಿ ಮಾಡುವಾಗ ಕೂಡ ಪಡಿಪಡಿಯ ಉದವಿ ಮಾಡಿ ಹೆಂಗೆ ಹೆಸರು ಬೇರೆ ಇದ್ದಾರೆ. ಹಣಗಾರ ಸ್ವಾಮಿ ಬೇರೆ ಹೆಸರಿಕ್ಕಿದ್ದಾರೆ. ನೆರಿಯಾಗಿ ಬರುವುದೇ ಇಲ್ಲ. ಹಣ ಜೋಲಿ ಜೊತೆ ಜೋಲಿಯ ಸ್ವಾಮಿ ಸರ್ ಅರಿವು ಹಣ ಬಂದ್ರ ಹಣ ಅನ್ನೋದು ದೊಡ್ಡ ವಿಷಯ ಅಲ್ಲ. ನಿಂಗ ಸೇವೆ ಮಾಡೋದಾಯ್ತು ಹಣ ಬಂದ್ರ ಇಲ್ಲಿ ಈ ಹೊಡಬೇಕಾಯಿ ಹಣ ಎಲ್ಲ ಒಂದಿಲ್ಲ. ನಿಂಗ ಸೇವೆ ಮಾಡುದು, ನಿಂಗ ನೋಡುದು, ನಿಂಗ ದೇವರು ಒಂದು ಉಣರುದು, ನಿಂಗ ಈ ಕುಲನ ಮಹಿಮೆಯೋ ಪೆರುಮೆಯೋ ನಿಂಗ வாழ்ந்து வழிகாட்டிய அடுத்த ಸಂಗತಿಗ ನಿಂಗ ಉಣರ್ತಿತ್ತು ತುಂಬಾ ಉಣರ್ಗಾಯ್ತ ಬಂದ್ರ ಖಂಡಿತ ಏ ಉದವಿ ಮಾಡದಾಗಿಯೋ ಪಡಿಪಡಿಯ ಕುಂದಸಿಂಗ ಮಾಡೋದಕ್ಕೆ ತಯಾರು ಒಂದು ಗ್ರಾಮಗೂ ಖಂಡಿತ ಬನ್ನಿಯೋ. ತುಂಬಾ ಸಂತೋಷ. ಎಲ್ಲ ಪೂರ್ಣ ಆಶೀರ್ವಾದ. ಈ ಸೇವೆನ ಒಂದು ಅಂಗವಾಗಿದ್ದು ನಿಂಗವೂ ಮುಡಿದಳವಾಗ ಸೇವೆ ಮಾಡಿವಿ. ಏಕಾಂದರೆ ಸ್ಕಂದ ಪುರಾಣವಾಗಿ ಈರ ನ್ಯಾಯೋಪರ್ಜಿತ ವಿತ್ತಸ್ಯ ದಶಮಂಶೇನ ದೀಪತಃ ಕರ್ತವ್ಯ ವಿನಿಯೋಗಶ್ಚ ಈಶ್ವರ ಪ್ರೀತಿಯೇತಮೇವ ಚ. ಈಶ್ವರ ಪ್ರೀತಿಯೇತಮೇವ ಚ. ಇದು ಅರ್ಥ ಏನಂದ್ರೆ ನೀ ನ್ಯಾಯವ ಸಂಪಾದಿಸಿದ್ರು ನಾತೆ ಇದೆ